ಮೊದಲನೇದಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಈ ಸಿನಿಮಾ ತಂಡದ ಪರವಾಗಿ ಹಾಗೂ ನಮ್ಮ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರಿಗೂ, ಜೊತೆನಲ್ಲಿ ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ, ಹಾಗೆ ಈ ಚಿತ್ರತಂಡದ ಎಲ್ಲ ನಟರಿಗೂ, ತಂತ್ರಜ್ಞರಿಗೂ, ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತಹ ಒಂದು ಲೈನ್ ಅನ್ನ ತಗೊಂಡು ಅದನ್ನೇ ಟೈಟಲ್ ಆಗಿ ಇಟ್ಕೊಂಡು ಸಂಭವಾಮಿ ಯುಗೆ ಯುಗೆ ಅನ್ನುವಂತಹ ಸಿನಿಮಾ ಇದೀಗ ನಿಮ್ಮೆಲ್ಲರ ಮುಂದೆ ಬಂದು ನಿಂತಿದೆ. ಈ ಒಂದು ಸಿನಿಮಾದ ವಿಡಿಯೋ ಸಾಂಗ್ ಲಾಂಚ್ ನ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮದ ಪಾರ್ಟ್ನರ್ಸ್ ಈವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್, ಮೀಡಿಯಾ ಪಾರ್ಟ್ನರ್ಸ್ ಮೈ ಮೂವಿ ಬಜಾರ್, ಹಾಗೆ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ನಾವು ದೀಪ ಬೆಳಗಿಸುವ ಮೂಲಕ ಒಂದು ಅಧಿಕೃತ ಚಾಲನೆಯನ್ನ ನೀಡೋಣ. ಇದೀಗ ದೀಪವನ್ನ ಬೆಳಗಿಸೋದಕ್ಕೋಸ್ಕರ ನಿಮ್ಮೆಲ್ಲರ ಮನೋಜ್ಞ ನಟಿಯಾಗಿರುವಂತಹ, ಮನಸ್ಸುರಗೊಂಡಿರುವ ನಟಿ, ವೆರಿ ಗಾರ್ಜಿಯಸ್, ವೆರಿ ಬ್ಯೂಟಿಫುಲ್ ಶ್ರುತಿ ಹರಿಹರನ್ ಮೇಡಮ್ ರವರು ನಮ್ಮ ಜೊತೆ ಇದ್ದಾರೆ. ಅವರು ಜೊತೆನಲ್ಲಿ ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ಪ್ರತಿಭಾ ಮೇಡಮ್, ಹಾಗೆ ಈ ಸಿನಿಮಾಕ್ಕೆ ಆಶೀರ್ವಾದ ಮಾಡಿರುವಂತಹ ರವಿಕಲಾ ಅಮ್ಮ ಅವರು ಕೂಡ ಇಲ್ಲಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಜೊತೆನಲ್ಲಿ ಒಂದು ಸಿನಿಮಾದ ಕಾರ್ಯಕಾರಿ ನಿರ್ಮಾಪಕರಾಗಿರುವ ದಿನೇಶ್ ರಾಜನ್ ಸರ್, ನಾಯಕ ನಟರಾಗಿ ಅಭಿನಯಿಸಿರುವಂತಹ ಜೈ ಶೆಟ್ಟಿ ಅವರು, ಚಿತ್ರದ ನಿರ್ದೇಶಕರಾಗಿರುವಂತಹ ಚೇತನ್ ಕುಮಾರ್ ರವರು, ಹಾಗೆ ನಾಯಕಿಯಾಗಿರುವ ನಿಶಾ ರಜಪೂತ್, ಮಧುರಾ ಗೌಡ, ಹಾಗೆ ಕೃಷ್ಣ ಕುಮಾರ್ ಎಲ್ಲರೂ ಕೂಡ ವೇದಿಕೆಯ ಮೇಲೆ ಬಂದು ಈ ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದೀಪವನ್ನ ಬೆಳಗಿಸಿದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ದೀಪವನ್ನ ಬೆಳಗಿಸಿದಂತಹ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ, ಇದೀಗ ಮೊನ್ನೆ ತಾನೇ 4-5 ದಿನಗಳ ಹಿಂದೆ ಸಂಭವಾಮಿ ಯುಗೆ ಯುಗೆ ಸಿನಿಮಾ ತಂಡ, ಅಂದ್ರೆ ನಮ್ಮ ಸಿನಿಮಾ ತಂಡ ಮೋಷನ್ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ರು. ಅದ್ರ ಮೂಲಕ ಯಾವ ನಟರು ಯಾವ ಕ್ಯಾರೆಕ್ಟರ್ ಅನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಝಲಕ್ಕನ್ನ ತೋರಿಸಿದ್ರು. ಇದೀಗ ಮತ್ತೊಮ್ಮೆ ಆ ಒಂದು ಮೋಷನ್ ಪೋಸ್ಟರ್ ಅನ್ನ ನೋಡುವಂತಹ ಸಮಯ. ಇದೀಗ ಮೋಷನ್ ಪೋಸ್ಟರ್ ನ ಒಂದು ಝಲಕ್ಕನ್ನ ನೋಡಿದ್ವಿ, ಯಾವ ರೀತಿ ಇತ್ತು ಅಂತ, ಯಾವ ನಟರು ಯಾವ ಕ್ಯಾರೆಕ್ಟರ್ ನ ಮಾಡ್ತಾ ಇದ್ದಾರೆ ಅಂತ. ರಿಯಲಿ ಸಕ್ಕದಾಗಿತ್ತು ನೋಡೋದಕ್ಕೆ. ಯಾಕಂದ್ರೆ ಎಲ್ರು ಕೂಡ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದೀರಾ. ಇದು ನನ್ನ ಒಪಿನಿಯನ್, ಅದೇ ಒಪಿನಿಯನ್ ಆಗಿರುತ್ತೆ ಎಲ್ರದು ಅಂತ ನೋಡಿದವರು ಕೂಡ. ಒಂದು ದೊಡ್ಡ ತಾರಾಗಣವನ್ನ ಇಟ್ಕೊಂಡು ಬರ್ತಾ ಇರುವಂತಹ ಸಿನಿಮಾ. ಸುಧಾರಾಣಿ ಮೇಡಮ್ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಸರ್ ಆಗಿರಬಹುದು, ತುಂಬಾ ಜನ ದೊಡ್ಡ ಕಲಾವಿದರು ಈ ಒಂದು ಸಿನಿಮಾದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಎಲ್ರಿಗೂ ಕೂಡ ನನ್ನ ಬೆಸ್ಟ್ ವಿಶಸ್ ಏನಂತ ಹೇಳಿದ್ರೆ, ಇದನ್ನ ನೋಡಿದ ತಕ್ಷಣ ದೊಡ್ಡ ಗೆಲುವು ನಿಮ್ದಾಗ್ಲಿ ಅಂತ. ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಇವೆಂಟ್ ಆಗಿರುವಂಥದ್ದು ವಿಡಿಯೋ ಸಾಂಗ್ ಅನ್ನ ರಿಲೀಸ್ ಮಾಡುವಂಥದ್ದು. ಸೊ ಈ ಸಂಭವಾಮಿ ಯುಗೆ ಯುಗೆಯ ಸಿನಿಮಾದ ವಿಡಿಯೋ ಸಾಂಗ್ ಅನ್ನ ಇದೀಗ ಲಾಂಚ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಶ್ರುತಿ ಹರಿಹರನ್ ಮೇಡಮ್ ರವರು. ಮೇಡಮ್, ದಯಮಾಡಿ ವೇದಿಕೆಯ ಮೇಲೆ ಬಂದು ಈ ತಂಡದ ವಿಡಿಯೋ ಸಾಂಗ್ ಅನ್ನ ರಿಲೀಸ್ ಮಾಡಿ ಅವರಿಗೆ ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಾವು ಸಾಂಗ್ ನೋಡ್ಬಿಡೋಣ. ಸಾಂಗ್ ರಿಲೀಸ್ ಬಿಡು. Once more.
ಓಕೆ, ಒಂದು ಕಲರ್ಫುಲ್ ಆಗಿರುವಂತಹ ಹಾಡನ್ನ ನೋಡ್ಕೊಂಡ್ ಬಂದ್ವಿ. ನಾಡ ಹೆಂಚಿನ ಮನೆ ಆಗಿರಬಹುದು, ನೇಗಿಲು ಹೊತ್ತ ರೈತ ಆಗಿರ್ಬೋದು, ಒಬ್ಬ ರೈತನ ಗತ್ತು ಹೆಂಗಿರ್ಬೇಕು ಅನ್ನೋದು ಈ ಹಾಡಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ತುಂಬಾನೇ ಚೆನ್ನಾಗಿದೆ ಸರ್ ಹಾಡು. ಧನ್ಯವಾದಗಳು ಸಂಭವಾಮಿ ಯುಗೆ ಯುಗೆ ಚಿತ್ರತಂಡಕ್ಕೆ. ಇದೀಗ ಶ್ರುತಿ ಹರಿಹರನ್ ಮೇಡಮ್ ರವರು ವೇದಿಕೆ ಮೇಲೆ ಬಂದು, ಈಗಾಗಲೇ ನೋಡಿದ್ರಿ ನೀವು ವಿಡಿಯೋ ಸಾಂಗ್ ಅನ್ನ ನೋಡಿದ್ರಿ, ಹೇಗ ಅನಿಸ್ತು? ಚಿತ್ರತಂಡಕ್ಕೆ ಹೇಗ್ ಶುಭ ಹಾರೈಸ್ತೀರಾ? ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ನನಗೆ ತುಂಬಾ ಇಷ್ಟ ಆಯಿತು ಸಾಂಗು, ಮತ್ತು ಸಿನಿಮಾದ ಬಗ್ಗೆ ಕೂಡ ನಾನು ತುಂಬಾ ಕೇಳ್ತಾ ಬರ್ತಾ ಇದ್ದೀನಿ. ಬಿಕಾಸ್ ಇದೇ ಪ್ರೊಡಕ್ಷನ್ ಹೌಸಿಂದ ಇನ್ನೊಂದು ಸಿನಿಮಾನು ಮಾಡೋಕ್ಕೆ ಒಂದು ಅವಕಾಶ ನನಗೆ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ದಿನೇಶ್ ಸರ್, ಪ್ರತಿಭಾ ಮ್ಯಾಮ್, ಪ್ರತೀಕ್ ಯು ಟು. ನೀವು ಎಷ್ಟು ಪ್ರೀತಿಯಿಂದ ಮತ್ತು ಪ್ಯಾಷನಿಂದ ಒಂದು ಸಿನಿಮಾನ ಮಾಡ್ತೀರಾ ಅಂತ ನನಗೆ ನಿಮ್ಮ ಜೊತೆ ಕೆಲಸ ಮಾಡಿ ಗೊತ್ತಾಯಿತು. ಸೊ ಹಾಗಾಗಿ ಈ ಸಿನಿಮಾದಲ್ಲೂ ಅಷ್ಟೇ ಪ್ಯಾಷನ್, ಅಷ್ಟೇ ಪ್ರೀತಿಯಿಂದ ನೀವು ಇದನ್ನು ಪ್ರೊಡ್ಯೂಸ್ ಮಾಡಿದ್ದೀರಾ. ಆ್ಯಂಡ್ ಇಟ್ಸ್ ಹ್ಯೂಜ್. ಪ್ರೊಡ್ಯೂಸಿಂಗ್ ಅ ಫಿಲ್ಮ್ ಇಸ್ ಇಟ್ಸ್ ಒನ್ ಆಫ್ ದ ಹೌದು ಮ್ಯಾನ್. ಸೊ ಅದಕ್ಕೋಸ್ಕರ ತುಂಬಾ ಬೆಸ್ಟ್ ವಿಶಸ್ಸನ್ನು ಹಾರೈಸ್ತಾ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ, ನಿಮ್ಮ 3 ಜನಕ್ಕೆ. ಆ್ಯಂಡ್ ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ. ಈ ಸಿನಿಮಾ ತುಂಬ ಯಶಸ್ಸು ಸಿಗಲಿ, ಹಾಗಾಗಿ ನಮ್ಮ ಸಿನಿಮಾಗೂ ಸ್ವಲ್ಪ ಪುಷು ಸಿಗಲಿ ಅಂತ ಕೇಳ್ಕೊತಾ ಗುಡ್ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ರಾಜಲಕ್ಷ್ಮಿ ಪ್ರೊಡಕ್ಷನ್ಸ್. ಒಂದು ಸಿನಿಮಾ ಮಾಡಬೇಕಾದ್ರೆ, ಒಂದು ಸಿನಿಮಾನ ಬರಿಬೇಕಾದ್ರೆ ಒಂದು ಪ್ರಾಸೆಸ್ ಇಸ್ ಅದು ಒಂದು ಜರ್ನಿ. ಬರೆಯೋದೇ ಒಂದು ಜರ್ನಿ. ಸೊ ಒಂದು ಕಥೆನ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಒಂದು ಸ್ಕ್ರೀನ್ ಪ್ಲೇ ಬರೆದು, ಡೈಲಾಗ್ಸ್ ಕೊಟ್ಟು, ಪಾತ್ರಗಳಿಗೆಲ್ಲ ಜೀವನ ಕೊಟ್ಟು, ಇಟ್ಸ್ ಅ ಪ್ರಾಸೆಸ್, ಇಟ್ಸ್ ಅ ಜರ್ನಿ ಬೈ ಯೋರ್ ಸೆಲ್ಫ್. ಆ್ಯಂಡ್ ಇಟ್ ಟೇಕ್ಸ್ ಅ ಲಾಟ್ ಫಾರ್ ಅ ರೈಟರ್ ಟು ರೈಟ್ ಅ ಸ್ಟೋರಿ. ಆ್ಯಂಡ್ ಅದು ಮಾತ್ರ ಅಲ್ಲ, ಸರಿ ಓಕೆ ಕಥೆ ರೆಡಿ ಆಯಿತು, ಪ್ರೊಡ್ಯೂಸರ್ ಇದ್ದಾರೆ, ಆ ಸಿನಿಮಾನ ಡಿರೆಕ್ಟ್ ಮಾಡೋದು ಇನ್ನೊಂದು, ಎಡಿಟ್ ಮಾಡೋದು ಇನ್ನೊಂದು. ಸೊ ದ ಹೋಲ್ ಪ್ರಾಸೆಸ್, ದೇರ್ ಇಸ್ ಒನ್ ಪರ್ಸನ್ ಹೂ ಇಸ್ ಆಲ್ವೇಸ್ ದ ಕ್ಯಾಪ್ಟನ್ ಆಫ್ ದಟ್ ಶಿಪ್, ಆ್ಯಂಡ್ ದಟ್ಸ್ ದ ಡಿರೆಕ್ಟರ್. ಸೊ ಡಿರೆಕ್ಟರ್ ಚೇತನ್ ಅವರೇ, ವೇರ್ ಯು ಆರ್, ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ನೀವು ಆಲ್ರೆಡಿ ಇಲ್ಲಿ ತನಕ ಬಂದಿದ್ದೀರಾ, ಇನ್ನೂ 21ನೇ ತಾರೀಕು ತನಕ ಕಾಯಬೇಕು. ಐ ನೋ ನಿಮ್ಮ ಮನಸ್ಸೊಳಗಡೆ ಹಿಂಗೆ ಪಟ್ ಅಂತ ಹೊಡ್ಕೋತಾ ಇರುತ್ತೆ. ಬಟ್ ಒಳ್ಳೇದಾಗಲಿ, ತುಂಬ ಒಳ್ಳೇದಾಗಲಿ. ಇದ ನಂತರ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಇದೇ ಥರ ಮಾಡ್ತಾಯಿರಿ. ಯಾ, ಥ್ಯಾಂಕ್ ಯು ಸೋ ಮಚ್. ದ ಕ್ರೂ, ದ ಟೀಮ್, ದ DOP, ಮ್ಯೂಸಿಕ್ ಡೈರೆಕ್ಟರ್, ಲಿರಿಸಿಸ್ಟ್ಸ್, ಎಡಿಟರ್ ಜೊತೆನೆ ಕಲರಿಸ್ಟ್. ಇಟ್ಸ್ ಅ ಹ್ಯೂಜ್ ಟೀಮ್. ಸೊ ಇಡೀ ತಂಡಕ್ಕೆ, ದಿ ಎಂಟೈರ್ ಕ್ರೂ ಹೂ ವರ್ಕ್ಡ್ ಇನ್ ಶಂಭವಾಮಿ ಯುಗೆ ಯುಗೆ, ನೀವೆಲ್ಲ ಇಲ್ಲೇ ಇದ್ದರೆ ನನ್ನ ಕಡೆಯಿಂದ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಎಕ್ಸಲೆಂಟ್ ಜಾಬ್, ಒಳ್ಳೇದಾಗಲಿ ನಿಮಗೂ ಕೂಡ. ಈ ಸಿನಿಮಾದ ನಂತರ ಮತ್ತೆ ಇನ್ನೊಂದಿಷ್ಟು ಸಿನಿಮಾಗಳು ನೀವು ಮಾಡ್ತಾ ಇರಿ. ವಿ ನೀಡ್ ಪೀಪಲ್ ಹೂ ವರ್ಕ್ ವಿತ್ ಅ ಲಾಟ್ ಆಫ್ ಲವ್ ಇನ್ ಅವರ್ ಇಂಡಸ್ಟ್ರಿ. And last but not the least, the cast who I can see they are smiling here. Nisha, Madhura, sir, ನಿಮ್ಮ ಹೆಸರು ಅಶೋಕ್, ರೈಟ್? ಅಶೋಕ್, ಜೈ ಅವರು ಎಲ್ಲಿದ್ದಾರೆ? ಜೈ, ಎಸ್. ಸಾಂಗ್ ನೋಡಿದೆ, ಸಾಂಗಲ್ಲಿ ನೀವು ಐ ಡಿಡ್ ನಾಟ್ ಗೆಟ್ ಟು ಸಿ ಯು ನಿಶಾ ಅಲ್ವಾ? ನೀವಿರಲಿ ದ ಮೂವಿ ಎಟ್, ಬಟ್ ಮಧುರ ನೀವಿದ್ರಿ. ಎಸ್. ಸೊ ವೆರಿ ನೈಸ್ ಕಲರ್ಫುಲ್ ಸಾಂಗ್. ನಾನು ಕೊರಿಯೋಗ್ರಫರ್ ಯಾರು ಅಂತ ಕೇಳ್ತಿದ್ದೆ. ಗೀತಾ ಮಾಸ್ಟರು, ಓಕೆ, ನೈಸ್. ಒಂದು ಡ್ಯಾನ್ಸರ್ ಆಗಿ ನನಗೆ ಫಸ್ಟ್ ತಲೆಗೆ ಹೊಡೆಯೋದು ಒಂದು ಸಾಂಗ್ ನೋಡಿದ ತಕ್ಷಣ ಕೊರಿಯೋಗ್ರಫಿನೇ ಅಲ್ವಾ ಮಾಸ್ಟರ್? ಕಲೆ ಮಾಸ್ಟರ್ ಅಲ್ಲೇ ಇದ್ದಾರೆ. ನಾವು ಮೇನ್ ಆ್ಯಕ್ಟರ್ಸ್ನ ಫಸ್ಟ್ ನೋಡೋ ಮುಂಚೆ ನಾವು ಡಾನ್ಸರ್ಸ್ನ ಹಾಗೆ ಒಂದು ಅಸೆಸ್ ಮಾಡ್ತಿರ್ತೀವಿ. ಇಟ್ಸ್ ಆಲ್ವೇಸ್ ದಿ ಎಕ್ಸೈಟಿಂಗ್ ಪಾರ್ಟ್ ಆಫ್ ಸಾಂಗ್ಸ್. ಸೊ ತುಂಬಾ ಚೆನ್ನಾಗಿತ್ತು. ಜೈ, ಐ ರಿಯಲಿ ಲೈಕ್ ಯುವರ್ ಸ್ಕ್ರೀನ್ ಪ್ರೆಸೆನ್ಸ್. ಅಶೋಕ್, ನಾನು ನಿಮ್ಮ ಹತ್ರನೂ ಹೇಳಿದೆ, ತುಂಬಾ ಚೆನ್ನಾಗಿತ್ತು. ಮಧುರ, ಎಕ್ಸಲೆಂಟ್. ಸೊ ಸಾಂಗು ತುಂಬ ಚೆನ್ನಾಗಿ ಓಡಲಿ, ವೈರಲ್ ಆಗಲಿ, ಸಿನಿಮಾಗೂ ಕೂಡ ಒಳ್ಳೇದಾಗಲಿ. ಆ್ಯಂಡ್ ಎಸ್, 3 cheers for the team. Hip hip, hip hip, hip hip. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ ಇವ್ರಿಗೆ ಹೇಳ್ತಿದ್ರು, ಅಶೋಕ್ ಅವರು ಇವ್ರಿಗೆ ಹೇಳ್ತಿದ್ರು ದಟ್ ನಿಮ್ಮಿಂದ ಕನ್ನಡ ಕಲಿಬೇಕು ಅಂತ. ಐ ವಾಸ್ ಲೈಕ್, ಹೌದು, ಕನ್ನಡ ಕಲಿಬೇಕು ನಿಮ್ಮಿಂದಾನೆ. ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಇಡೀ ತಂಡವನ್ನ
ಹುರುಪನ್ನ ಹೆಚ್ಚಿದ್ದಕ್ಕೆ. ನಿಮ್ಮ ಈ ಸಪೋರ್ಟ್ ಇಡೀ ಚಿತ್ರತಂಡಕ್ಕೆ ಹೀಗೆ ಇರಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಮುಂದಿನದಾಗಿ ಚೀತಾ ಸಿನಿಮಾ ಡೈರೆಕ್ಟರ್ ಆಗಿರುವಂತಹ ಕಲೈ ಮಾಸ್ಟರ್ ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ದಯವಿಟ್ಟು ಸರ್ ವೇದಿಕೆ ಮೇಲೆ ಬಂದು ವಿಡಿಯೋ ಸಾಂಗ್ ನೋಡಿದೀರಾ, ಹೇಗಿತ್ತು? ನೀವು ಸ್ವತಃ ಒಬ್ರು ಡಾನ್ಸ್ ಮಾಸ್ಟರ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನಮಗೇನೋ ಹಿಂದೆ ಆ್ಯಕ್ಷನ್ ಕಟ್ಕೊಳ್ಳೋವಾಗ ಒಂದ್ಸರಿ ಆರಾಮಾಗಿ ಹೇಳ್ತೀವಿ, ಮೈಕ್ ಕೊಟ್ಟು ಮುಂದೆ ನಿಲ್ಲಿಸಿದಾಗ ಒಂದ್ಸರಿ ಯಾಕೋ ವೈಬ್ರೇಷನ್. ಶಂಭಾವಮಿ ಬಗ್ಗೆ ಹೇಳ್ಬೇಕಂದ್ರೆ, ಮೊನ್ನೆ ತಾನೇ ಸಿನಿಮಾ ನೋಡಿದೆ. ತುಂಬ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡೋರೆ. ಆರ್ಟಿಸ್ಟಿಂದ ಹಿಡಿದು ಟೆಕ್ನಿಷಿಯನ್ವರೆಗೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡೋರೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ, ನಾನು ಇದೇ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಏನು ನೀವು ಸಾಂಗಲ್ಲಿ ಏನು ನೋಡಿದ್ರು ಒಂದಿಷ್ಟು ಕಡಿಮೆ ಮಾಡಿದೆ. ಡೈರೆಕ್ಟರ್ ಕನಸು ಏನಿದೆ ಪರಿಪೂರ್ಣವಾಗಿ ಕಂಪ್ಲೀಟಾಗಿ ಅಷ್ಟು ಸಪೋರ್ಟ್ ಮಾಡಿಕೊಟ್ಟಾರೆ. ನಮ್ಮ ಪ್ರೊಡ್ಯೂಸರ್ ತುಂಬ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ಅವ್ರ ಜೀವನ ಪೂರ್ತಿ ಚಿರಋಣಿ ಆಗಿರ್ತೀನಿ. ಇದಕ್ಕೆ ಇವರು ಇದೊಂದರಲ್ಲೇ ನಿಲ್ಸಲ್ಲ. ಇದು ಮುಂದಕ್ಕೆ ಇನ್ನೊಂದು ದೊಡ್ಡ ಪ್ರೊಡಕ್ಷನು ಆಗ್ತೈತೆ. ಅದಾದ್ಮೇಲೆ ಇನ್ನೂ ಮುಂದುವರಿಸ್ತಾನೆ ಇರ್ತಾರೆ. ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಚೇತನ್ ಸರ್ ಹೇಳ್ಬೇಕಂದ್ರೆ ಏನಕ್ಕಾದ್ರೆ ಅದ್ರ ಕಷ್ಟ ನನಗೂ ಇವಾಗ ಗೊತ್ತಾಗ್ತಾ ಇದೆ. ಡ್ಯಾನ್ಸ್ ಮಾಸ್ಟರ್ ಆಗಿದ್ದಾಗ ಅಷ್ಟಾಗಿ ಏನು ಗೊತ್ತಾಗ್ತಾ ಇರಲಿಲ್ಲ. ಸರ್ ನನಗೆ ಇದು ಬೇಕು, ಡ್ಯಾನ್ಸರ್ಸ್ ಬೇಕು ಅಂತಿದ್ದೆ. ಅದೊಂದು 3 ದಿವಸ ಅಷ್ಟೇ. ಆದರೆ ಇದೊಂದು 50-60 ದಿವಸ ಇದ್ರೂ 50-60 ದಿವಸನೂ ಇದೇ ಫೈಟ್ ಮಾಡ್ತಾನೆ ಇರ್ಬೇಕಾಗತ್ತೆ. ಅದೂ ಅಷ್ಟು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಪಿಕ್ಚರು. ಸರ್ ಆಲ್ ದ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು. ಧನ್ಯವಾದಗಳು ಕಲೈ ಮಾಸ್ಟರ್ ಸರ್ಗೆ. ಮುಂದಿನದಾಗಿ ನಿಮ್ಮೆಲ್ಲರನ್ನ ಕೂಡ ನಗೆಯ ಹೊನಲಲ್ಲಿ ತೇಲಿಸ್ತಾ ಇದ್ರು ಅಂತ ಹೇಳ್ಬೋದು. ಇವ್ರ ಹೆಸರೇ ಹಾಗೆ ಇದೆ. ಟೆನ್ನಿಸ್ ಕೃಷ್ಣ ಸರ್ ಅವರು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಹಾಡನ್ನ ನೋಡಿದ್ದೀರಾ, ನಿಮ್ಮ ಒಂದೆರಡು ಹಿತನುಡಿಗಳನ್ನ ಕೂಡ ನೋಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಶೆಟ್ಟಿ ಸರ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಸಂಭವಾಮಿ ಯುಗೆ ಯುಗೆ ಚಿತ್ರತಂಡಕ್ಕೆ ಶುಭವಾಗಲಿ. ನಾನು ಸಿನಿಮಾ ಬಗ್ಗೆ ಹಾಡೇ ನೋಡಲಿಲ್ಲ, ಲಾಟ್ ಒಂದು ಬಿಟ್ಟಲ್ಲಿ ಬಂದೆ ನಾನು. ಇನ್ನೊಂದು ಸರಿ ಆಗ್ತೀರಾ? ಆಮೇಲೆ ಮಾತಾಡ್ತೀನಿ. ಹಾಗಾದರೆ ಭಾಳ ಅದ್ಧೂರಿಯಾಗಿ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ. ಭಾಳ ಅದ್ಧೂರಿಯಾಗಿ ಮಾಡ್ತಾರೆ. ಯಾಕೆ ಅಂತಂದರೆ ಮಾಡಿರ್ತಾರೆ ಅಂತ. ಮುಂದೆ ನಾನು ಈಗ ಇನ್ನೊಂದು ಚಿತ್ರ ಚೀತಾ, ನಿರ್ಮಾಪಕರು ನರೇಶ್ ಅವರು ಮತ್ತು ಪ್ರತಿಭಾ ಮೇಡಮ್ ಇಲ್ಲೇ ಕೂತಿದ್ದಾರೆ. ಆದರೆ ಭಾಳ ಅದ್ಧೂರಿಯಾಗಿ ಚಿತ್ರೀಕರಣ ನಡೀತಾ ಇದೆ. ಹಾಗಾಗಿ ಇದು ಕೂಡ ಅದೇ ಮಟ್ಟಕ್ಕೆ ಚಿತ್ರೀಕರಣ ಮಾಡಿರ್ತಾರೆ ಚಿತ್ರತಂಡಕ್ಕೆ. ಆಮೇಲೆ ಕಲೈ ಮಾಸ್ಟರು, ನಾನು ಕಲೈ ಮಾಸ್ಟರ್ಗೆ ಕೇಳಿದೆ ಪ್ರೆಸ್ ಮೀಟಲ್ಲಿ, ಇದರಲ್ಲಿ ಎಲ್ಲರೂ ಹೊಸಬರೇ ಇದ್ದಾರೆ. ಪ್ರಜ್ವಲ್ ದೇವರಾಜ್ ಬಿಡಿ, ಎಲ್ಲರಿಗೂ ಗೊತ್ತಿದೆ. ಪ್ರಜ್ವಲ್ ದೇವರಾಜ್ ಬಿಟ್ಟರೆ ಆಮೇಲೆ ನಮ್ಮ ಮೇಡಮ್ ಶ್ರುತಿ ಹರಿಹರವನವರಿದ್ದಾರೆ. ಅವ್ರ ಜೊತೆ ಮಾಡಿದ್ದೀನಿ, ಉಪೇಂದ್ರ ಸರ್ ಪಿಕ್ಚರಲ್ಲಿ ಮಾಡಿದ್ದೀನಿ, ಅವರು ಪರಿಚಯ ಇದ್ದಾರೆ. ಆದರೆ ಪೋಷಕ ಕಲಾವಿದರು ಎಲ್ಲರೂ ಹೊಸಬರೇ. ಅದರ ಮಧ್ಯದಲ್ಲಿ ನನ್ನ ಹೆಸರನ್ನ ಯಾರು ಸಜೆಸ್ಟ್ ಮಾಡಿದ್ರು ಅಂತ ಕೇಳಿದೆ. ನಿರ್ಮಾಪಕರು ನರೇಶ್ ಸರ್ ಅವರು, ಯಾರನ್ನ ಹಾಕ್ತಿರೋ ಬಿಡ್ತಿರೋ ಟೆನ್ನಿಸ್ ಕೃಷ್ಣ ಅವರು ನನ್ನ ಪಿಕ್ಚರಲ್ಲಿ ಇರಬೇಕು ಅಂತೇಳಿ ನನ್ನನ್ನು ಹಾಕ್ಸಿದ್ದಾರೆ. ನಾನು ನೋಡಿ ಹೊಡಿಬೇಕು ಚಪ್ಪಾಳೆ. ಇವಾಗ ಕೇಳಿ ಹೊಡೆಸ್ಕೋಬೇಕಾಗಿದೆ. ಆಮೇಲೆ ಕೇಳಿ ಸಿನಿಮಾಗೆ ಬನ್ರಿ ಅಂತ ಕರಿಬೇಕಾಗಿದೆ ಅಲ್ವಾ? ದಯಮಾಡಿ ಇಂಥ ಒಳ್ಳೆ ಚಿತ್ರಗಳಿಗೆ ನೀವು ಪ್ರೋತ್ಸಾಹ ಕೊಡಿ. ಮೊದಲನೇ ದಿವಸ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಅಲ್ವಾ?
ಆದರೆ ಇಂಥ ಒಂದು ಕನ್ನಡ ಚಿತ್ರವನ್ನು ಚಿತ್ರರಂಗ ಉಳಿಬೇಕು ಅಂತಂದರೆ ನಿಮ್ಮಂಥವರಿಂದನೇ ಅಲ್ವಾ? ಚೆನ್ನಾಗೇ ಮಾಡಿದ್ದಾರೆ ಪಿಕ್ಚರು. ದಯಮಾಡಿ ಹೊಸ ಪ್ರತಿಭೆಗಳಿಗೂ ನೀವು ಆಶೀರ್ವಾದ ಮಾಡಿ ಅಂತೇಳಿ ಹಾರೈಸ್ತೀನಿ. ನಮಸ್ಕಾರ. ಜೈ ಶೆಟ್ಟಿ ಸರ್, ದಯವಿಟ್ಟು ಬಂದು ಟೆನಿಸ್ ಕೃಷ್ಣ ಸರ್ ಅವ್ರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಗಿಫ್ಟ್ ಅನ್ನ ಕೊಡಬೇಕು. ಧನ್ಯವಾದಗಳು ಸರ್. ಮುಂದಿನದಾಗಿ ವಾಮನ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಶಂಕರ್ ರಾಮನ್ ಸರ್ ಅವರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಸರ್ ಎಲ್ಲಿದ್ರು ಕೂಡ ವೇದಿಕೆಗೆ ಬಂದು ಎರಡು ಮಾತನಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ. ಮೊದಲವರ್ತಿ ಸಂಭವಾಮಿ ಯುಗೆ ಯುಗೆ. ಸೊ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇರ್ತೀವಿ. ಒಂದು ಶ್ರುತಿ ಮ್ಯಾಮ್ ಕೂಡ ಅದನ್ನು ಹೇಳಿದ್ರು. ಈ ಒಂದು ನಿಲುವಿನಲ್ಲಿ ಈ ಸಿನಿಮಾನ ಹೆಮ್ಮೆಯಿಂದ ನಿರ್ಮಾಣ ಮಾಡಿ ಇವತ್ತು ರಿಲೀಸಿನ ಹಂತದವರೆಗೂ ತಂದಿರೋವಂಥ ನಮ್ಮ ನಿರ್ಮಾಪಕರಾದಂಥ ಪ್ರತಿಭಾ ಮ್ಯಾಮ್ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸ್ವಲ್ಪ ಯಾಕೋ ಉಸಿರು ಕಟ್ತಾ ಇದೆ. ಇನ್ನೊಂದು ವಿಶೇಷವಾಗಿ ಹೇಳೋದಾದರೆ, ಒಬ್ಬ ಕ್ಯಾಪ್ಟನ್ನು ಒಂದು ಸಿನಿಮಾನ ತಗೊಂಬಂದು ದಡ ಸೇರಿಸ್ಬೇಕಾಗುತ್ತೆ. ಸೊ ಕಾಲ್ ಡೈರೆಕ್ಟರ್. ಸೊ ಡೈರೆಕ್ಟರ್ ಚೇತನ್ ಅವ್ರಿಗೆ ನಾನು ಸ್ಪೆಷಲ್ಲಾಗಿ ನಾನು ಒಂದು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾಂಗ್ ನೋಡಿದಾಗ ಅವರ ಒಂದು ಎಫರ್ಟ್ಸ್ ಕಾಣಿಸ್ತಿದೆ. ವಿಜುವಲ್ ಆಗಿ ಬೇರೆ ಒಂದು ರೀತಿಯಲ್ಲಿ ಈ ಸಿನಿಮಾನ ಹೇಳೋಕ್ಕೆ ಹೊರಟಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಏನಾದರೂ ರೆವಲ್ಯೂಷನರಿ ಥಾಟ್ ಇರುತ್ತೆ ಅಂದ್ಕೊಳ್ತೀನಿ. ನೇಗಿಲು ಅದೆಲ್ಲ ಹಿಡ್ದಿರೋದು ನೋಡಿದ್ರೆ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರೋಂಥ ಯಾವುದೋ ಒಂದು ಕಂಟೆಂಟ್ ಬೇಸಿಸಲ್ಲಿ ಈ ಸಿನಿಮಾ ಇರುತ್ತೆ ಅನ್ನೋದು ನನಗೊಂದು ಅಭಿಪ್ರಾಯ ಮೂಡ್ತಿದೆ. ಇದರಲ್ಲಿ ಅಭಿನಯಿಸಿದಂತಹ ಜೈ ಅವರು ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ತಿದ್ದಾರೆ. ಒಂದು ರೀತಿಯಲ್ಲಿ ಮಾಸ್ ಆಗೂ ಇದ್ದಾರೆ, ಸಮ್ ಕ್ಲಾಸ್ ಆಗೂ ಇದ್ದಾರೆ ಅಂತ ಹೇಳಕ್ಕೆ ಬರ್ತೀನಿ. ತುಂಬ ಪ್ರಾಮಿಸಿಂಗ್ ಆಗಿ ಜೈ ಕಾಣಿಸ್ತಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಈ ಸಿನಿಮಾಗೆ ಯಶಸ್ಸು ಸಿಗಲಿ ಹಾಗೂ ನಿಮ್ಮ ಪ್ರೋತ್ಸಾಹ ಸಿಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ನಿರ್ಮಾಣ ಸಂಸ್ಥೆ ನಮ್ದು ಏನಿದೆಯೋ ಅದು ಇಲ್ಲಿಗೆ ನಿಲ್ಲಲ್ಲ ಅಂತ ಕಲೆ ಮಾಸ್ಟರ್ ಹೇಳಿದ್ರು. ಅದು ಮತ್ತೆ 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 ಇನ್ನೂ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳನ್ನ ನಿರ್ಮಾಣ ಮಾಡೋದಕ್ಕೆ ನಿಮ್ಮೆಲ್ಲರೂ ಪ್ರೋತ್ಸಾಹನೂ ಸಹಕಾರನೂ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದಿರೋಂಥ ಮಾಧ್ಯಮದವ್ರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್ ತಮಗೂ ಕೂಡ. ಇದೀಗ ಸಿನಿಮಾ ಅಂದ್ರೆ ಚಿತ್ರತಂಡದಿಂದ ಈ ಸಿನಿಮಾ ಮಾಡಿರುವಂತಹ ಡೈರೆಕ್ಟರ್ ಸರ್ ಆಗಿರುವಂತಹ ಚೇತನ್ ಶೆಟ್ಟಿ ಸರ್ ಇದ್ದಾರೆ. ಸರ್ ವೇದಿಕೆ ಮೇಲೆ ಬಂದು ನಿಮ್ಮ ಸಿನಿಮಾದ ಬಗ್ಗೆ ನೀವು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿರುವಂಥ ಮೀಡಿಯಾ ಮಿತ್ರರಿಗೆ ಹಾಗೆ ಆತ್ಮೀಯರಿಗೆ ಸ್ನೇಹಿತರಿಗೆ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹಾಗೆ ಧನ್ಯವಾದಗಳನ್ನು ತಿಳಿಸ್ತಾ. ಸೊ ಈ ಸಿನಿಮಾ ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಎಲ್ಲರೂ ಸಾಂಗ್ ನೋಡಿದ್ದೀರಾ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಮ್ಮ ಸಿನಿಮಾ ಕೂಡ ಇಷ್ಟ ಆಗುತ್ತೆ. ಸೊ ಇದೊಂದು ಕಮರ್ಷಿಯಲ್ ಥ್ರಿಲ್ಲರ್ ಆ್ಯಂಡ್ ಆ್ಯಕ್ಷನ್ ಇರುವಂಥ ಒಂದು ಸಿನಿಮಾ ಇದು. ಸೊ ನನ್ನ ಮೊದಲನೇ ನಿರ್ದೇಶನದಲ್ಲಿ ನನ್ನ ಕಡೆಯಿಂದ ಏನೇನಾಗುತ್ತೆ ಸಾಧ್ಯವಾಗಿದ್ದೀನಿ. ಸೊ ಇಂಥ ಒಂದು ಸಿನಿಮಾ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗಿರೋದು ನಮ್ಮ ಮೇಡಮ್. ಯಾಕಂದ್ರೆ ಅವ್ರು ಪ್ರೊಡ್ಯೂಸರ್ ಮಾಡಿಲ್ಲ ಅಂದರೆ ನಾನು ಇವತ್ತು ಸಿನಿಮಾ ಡೈರೆಕ್ಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಒಬ್ಬ ಹೊಸಬನಿಗೆ ಅವರು ಒಂದು ಚಾನ್ಸ್ ಕೊಟ್ಟು ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಕಾರಣ ಆಗಿರೋದು ಮೇಡಮ್ ಅವರು. ಆ್ಯಕ್ಚುಲಿ ನಾನು ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಹಾಗೆ ನನ್ನ ಜೊತೆ ನಿಂತು ಯಾವಾಗಲೂ ಬೆನ್ನೆಲುಬಾಗಿ ಚೇತನ್ ಮಾಡು ಅಂತ ನಿಂತಿರೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ದಿನೇಶ್ ರಾಜನ್ ಸರ್ ಅವರು. ಸೊ ನಾನು ಅವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಬ್ಬ ಸ್ನೇಹಿತ ಆಗಿ ಎಲ್ಲಾಗಿ ನನಗೆ ಈ ಸಿನಿಮಾದಲ್ಲಿ ನಮ್ಮ ಹೀರೋ ಜೈ ಶೆಟ್ಟಿ. ಸೊ ಜೈ ಶೆಟ್ಟಿ ನಾನು ಫ್ರೆಂಡ್ ಆಗಿರೋದ್ರಿಂದ ಈ ಸಿನಿಮಾ ಆಯಿತು ಅನ್ನೋ ಒಂದು ಫೀಲ್ ಇದೆ. ಸೊ ಅದಕ್ಕೆ ಎಕ್ಸ್ಪೆಷಲಿ ಜೈ ಶೆಟ್ಟಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಇಂಟರ್ ಟೆಕ್ನಿಷಿಯನ್ಸು ಆರ್ಟಿಸ್ಟು ಸೊ ಪ್ರತಿಯೊಬ್ಬರು ಈ ಸಿನಿಮಾಗೆ ಸಪೋರ್ಟ್ ಆಗಿ ನಿಂತರು. ಸೊ ನಾವು ಕಂಟಿನ್ಯೂ ಆಗಿ ಚನ್ನಪಟ್ಟಣದಲ್ಲೇ ಶೂಟ್ ಮಾಡಿದ್ವಿ. ಚನ್ನಪಟ್ಟಣ, ಮಂಡ್ಯ, ರಾಮನಗರ ಈ ಸುತ್ತಮುತ್ತ ಶೂಟ್ ಮಾಡಬೇಕಾದ್ರೆ
ಎಲ್ಲರೂ ಅಲ್ಲಿ ಬಂದು ಒಂದು ಸಪೋರ್ಟೆಡ್ ಆಗಿ ನಿಂತು ಸೊ ಒಂದು ಸಿನಿಮಾನ ನಾನು ಅನ್ಕೊಂಡಿರೋದನ್ನ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಎಲ್ಲರೂ ಹೆಲ್ಪ್ ಆದರು. ಸೊ ಎಸ್ಪೆಷಲಿ ನನ್ನ DOP ಆಗಿರೋಂಥ ರಾಜು ಹಂಗೆಪುರ ಆಗಿರ್ಬೋದು, ಹಾಗೆ ಈ ಸಾಂಗ್ ಕೊರಿಯೋಗ್ರಾಫರ್ ಆಗಿರುವಂಥ ಗೀತಾ ಮಾಸ್ಟರ್ ಆಗಿರ್ಬೋದು, ಹಾಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋಂಥ ಪುರನ್ ಶೆಟ್ಟಿಗಾರ್ ಆಗಿರ್ಬೋದು, ಸೊ ಲಿರಿಕ್ಸ್ ಬರ್ದಿರೋಂಥ ಅರಸು ಅಂತಾರೆ ಆಗಿರ್ಬೋದು, ಹಾಗೆ ಈ ಸಾಂಗಿಗೆ ಧ್ವನಿ ಕೊಟ್ಟಿರುವಂಥ ನಕಾಶ್ ಅಜೀಜ್ ಹಾಗೆ ಸ್ಪರ್ಶ ಆರ್ಕೆ ಅವರಾಗಿರ್ಬೋದು. ಸೊ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಒಂದು ಟೀಮ್ ಆಗಿ ನನ್ನ ಜೊತೆ ನಿಂತಿದ್ದಕ್ಕೆ. ಹಾಗೆ ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರುವಂಥ ಫ್ರಾಂಕ್ಲಿನ್ ರಾಕಿ ಅವರು, ಸೊ ಈ ಸಿನಿಮಾಗೆ ಎಡಿಟರ್ ಆಗಿರುವಂಥ ರವೀಶ್ ಆತ್ಮಾರಾಮ್ ಅವರು, ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಹಾಗೆ ನನ್ನ ಚಿತ್ರದ ತಂಡವಾಗಿ ಕಲಾವಿದರಾಗಿರುವಂಥ ಜೈ ಶೆಟ್ಟಿ, ಹಾಗೆ ನಮ್ಮ ಇನ್ನೊಬ್ರು ನಾಯಕರಾಗಿರುವಂಥ ಅಶೋಕ್ ಕುಮಾರ್ ಅವರು, ಹಾಗೆ ನಮ್ಮ ನಾಯಕಿಯರಾಗಿರುವಂಥ ನಿಶಾ ರಾಜ್ಪೂತ್ ಮಧುರಗೌಡ ಅವರು, ಹಾಗೆ ನಮ್ಮ ಟೀಮಲ್ಲಿ ಇರುವಂಥ ಪ್ರಮೋದ್ ಶೆಟ್ಟಿ ಸಾರು, ಸುಧಾರಣೆ ಮೇಡಮ್ ಅವ್ರು ಇವತ್ತು ಬಂದಿಲ್ಲ, ಸೊ ನೆಕ್ಸ್ಟ್ ಇದಕ್ಕೆ ಅವ್ರು ಬಂದಿರ್ತಾರೆ. ಹಾಗೆ ನಮ್ಮ ರಾಜೇಂದ್ರ ಕಾರನ್ ಸಾರು, ವಿಕ್ಟ್ರಿ ವಾಸು ಸಾರು, ಬಜರಂಗಿ ಪ್ರಸನ್ನ ಸಾರು, ವೆಂಕಟೇಶ್ ಪ್ರಸಾದ್ ಸಾರು, ಸಿದ್ದು ಮಂಡ್ಯ, ಗಿಲ್ಲಿ ನಟ, ಅಶ್ವಿನ್ ಹಾಸನ್ ಸಾರು, ಸೊ ಚೇತನ್ ದುರ್ಗ ಅವರು, ಸೊ ಎಲ್ಲರೂ ನನ್ನ ತಂಡವಾಗಿ ನಿಂತು ಈ ಸಿನಿಮಾಕ್ಕೆ ಅವರು ಜೀವ ತುಂಬಿದ್ದಾರೆ. ಒಬ್ಬ ಡೈರೆಕ್ಟರ್ ನಾನು ಕನಸು ಕಾಣುವುದು, ಅದನ್ನ ಜನಕ್ಕೆ ತೋರಿಸೋದು ಆ ಪಾತ್ರದ ಮುಖಾಂತರ ಕಲಾವಿದರಾಗಿರ್ತಾರೆ. ಸೊ ಕಲಾವಿದರು ನನಗೆ ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ದಕ್ಕೆ ಈ ಸಿನಿಮಾ ಚೆನ್ನಾಗಾಯ್ತು ಅನ್ಕೋತೀನಿ. ಸೊ ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳಕ್ ಬಯಸ್ತೀನಿ. ಸರ್ ನಾನು ಮೊದಲು ಮುಸ್ತಂಜ ಮಹೇಶಿಂದ ನನ್ನ ಕ್ಯಾರಿಯರ್ ಸ್ಟಾರ್ಟ್ ಆಯಿತು. ಸೊ ಅವರಿಂದ ನಾನು ಆಲ್ಮೋಸ್ಟ್ ಒಂದು 10 ಇಯರ್ಸು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಕೊಂಡು ಬಂದೆ. ಸೊ 10 ಇಯರ್ಸ್ ಆದಮೇಲೆ ಈಗ ನಾನು ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದೀನಿ. ಸರ್ ಇದೊಂದು ಹಳ್ಳಿ ಬ್ಯಾಕ್ಡ್ರಾಪ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಸೊ ಒಂದು ಹಳ್ಳಿಲಿರೋ ಹುಡುಗರೆಲ್ಲ ಇವಾಗ ಎಜುಕೇಟೆಡ್ ಆಗ್ತಾರೆ, ಸಿಟಿ ಕಡೆ ಬಂದ್ಬಿಡ್ತಾರೆ. ಆದರೆ ಹಳ್ಳಿಲೇ ಯಾರು ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಷ್ಟೋ ಜನ ಹಳ್ಳಿ ಇದ್ರೆ ಇವಾಗ ಸಿಟಿಗೆಲ್ಲ ಸೇರಿದ್ರೆ ನಾಳೆ ಹಳ್ಳಿ ಇರಲ್ಲ, ಹಳ್ಳಿಲಿ ಯಾರು ಅನ್ನ ಬೆಳೆಯೋರು ಇರಲ್ಲ, ರೈತರು ಇರಲ್ಲ. ಸೊ ಮುಂದಿನ ಜನರೇಷನ್ ಕತೆ ಏನು, ಸೊ ಆ ವಿಷಯನ ಇಟ್ಕೊಂಡು ಹೇಳಿರುವಂಥ ಒಂದು ಕತೆ. ಸೊ ಒಂದು ಹಳ್ಳಿ ಉಳಿಬೇಕು ಅಂದ್ರೆ ಹಳ್ಳಿಗಳಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಆಗಬೇಕು. ಸೊ ಆ ವಿಷಯ ಇಟ್ಕೊಂಡು ಮಾಡಿರುವಂಥ ಕತೆ ಇದು. ಕಂಪ್ಲೀಟ್ ಆಗಿ ಒಂದು ಕಮರ್ಷಿಯಲ್, ಥ್ರಿಲ್ಲರ್, ಆಕ್ಷನ್, ಲವ್, ಸೆಂಟಿಮೆಂಟ್ ಎಲ್ಲ ಇರುವಂಥ ಒಂದು ಸಬ್ಜೆಕ್ಟ್ ಇದು. ಏನು ಹೀರೋ ಎಜುಕೇಶನ್ ಆದ್ಮೇಲೆ ಹಳ್ಳಿಲೇ ಇದ್ದು ಒಂದು ಹಳ್ಳಿನ ಉದ್ಧಾರ ಮಾಡಿ ಒಂದು ಮಾದರಿ ಹಳ್ಳಿನ ನಿರ್ಮಾಣ ಮಾಡಕ್ ಹೋದಾಗ ಏನೇನು ಪರಿಸ್ಥಿತಿ ಎದುರಿಸ್ತಾನೆ ಅಂತ ಹೇಳಿರುವಂಥ ಕತೆ. ಸೊ ಒಂದು ಇಂಟ್ರಲ್ ಆದ್ರೂ ತಕ್ಷಣ ಒಂದು ಟ್ವಿಸ್ಟ್ ಇದೆ, ಆ ಟ್ವಿಸ್ಟ್ ನಂತರ ಜೀವನ ಟರ್ನ್ ಆಗತ್ತೆ. ಸೊ ಅದರಿಂದ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಸ್ಟಾರ್ಟ್ ಆಗತ್ತೆ. ಸೊ ಅಲ್ಲಿಂದ ಕತೆ ಟರ್ನ್ ಆಗ್ತಾ ಒಂದು ಥ್ರಿಲ್ಲರ್ ಜೋನಲ್ಲಿ ಹೋಗ್ಬಿಡತ್ತೆ. ಹಾಗೆ ನಮ್ಮ ಸಿನಿಮಾ ಜೂನ್ 21ನೇ ತಾರೀಕು ರಿಲೀಸ್ ಮಾಡ್ಬೇಕಂತ ಎಲ್ಲ ಥರದಲ್ಲೂ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಜೂನ್ 21ಕ್ಕೆ ಬರ್ತಾ ಇದೆ. ನೆಕ್ಸ್ಟ್ 31ಕ್ಕೆ ನಾವು ಟೀಸರ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಈ ಸಿನಿಮಾಗೆ ಭಾಗವಾಗಿರೋ ಎಲ್ರಿಗೂ ನಾನು ನನ್ನ ಪೂರ್ತಿ ವಿಷಯ ತಿಳಿಸಿದ್ದೀನಿ ಅನ್ಕೊಂಡಿದ್ದೀನಿ. ಹಾಗೆ ನಮ್ಮ ಸಿನಿಮಾ ಒಂದು ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಬರೀ ಕಮರ್ಷಿಯಲ್ ಅಂದ ತಕ್ಷಣ ರೆಗ್ಯುಲರ್ 4 ಫೈಟು 3 ಸಾಂಗು ಈ ಥರ ಅಲ್ಲ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋ ಕತೆ ಇದು. ಸೊ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದಾಗ, ಯಾಕಂದ್ರೆ ಜನ ಕೇಳ್ತಾರೆ ಕನ್ನಡದಲ್ಲಿ ಕಂಟೆಂಟ್ ಬರಲ್ಲ ಅಂತ. ಸೊ ನಾವು ಖಂಡಿತವಾಗ್ಲೂ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಎಲ್ರಿಗೂ ಒಂದು ಅಂದ್ರೆ ಇವತ್ತಿನ ಯೂತ್ಸಿಗಾಗಿರ್ಬೋದು, ಪ್ರತಿಯೊಬ್ಬರಿಗಾಗಿರ್ಬೋದು ಒಂದು ವಿಷಯನ ನಾವು ಏನು ತಲುಪಿಸ್ಬೇಕು ಅಂತ ಇತ್ತು ಅದನ್ನ ನಾನು ಖಂಡಿತವಾಗ್ಲೂ ತಲುಪಿಸಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಒಂದು ಕನೆಕ್ಟ್ ಆಗೋ ವಿಷಯ, ಒಂದು ಮದರ್ ಎಮೋಷನ್ ಇಂದ ಹಿಡಿದು ಪ್ರತಿಯೊಂದು ವಿಷಯನೂ ಈ ಸಿನಿಮಾದಲ್ಲಿ ಇದೆ. ಇಂಥದ್ದಿಲ್ಲ ಇಂಥದ್ದು ಇದೆ ನಮ್ಗೆ ಹೇಳಂಗಿಲ್ಲ. ಯಾಕಂದ್ರೆ ಕಾಮಿಡಿ ಇದೆ, ಎಮೋಷನ್ ಇದೆ, ಲವ್ ಇದೆ, ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಸೊ ನೀವು ಕೊನೆ ಕ್ಷಣದವರೆಗೂ ಕಾಯಿಸತ್ತೆ ಈ ಸಿನಿಮಾ. ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಮತ್ತೆ ಎಲ್ಲರೂ ಅನ್ಕೊಳ್ತಿರೋ ವಾವ್ ಅಂತೇಳಿ. ಸೊ ಅಷ್ಟು ಯಾಕಂದ್ರೆ ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಇದ್ದೀನಿ. ಹಾಗೆ ಇಲ್ಲಿ ಬಂದಿರೋ ಎಲ್ರಿಗೂ ಇನ್ನೊಂದ್ಸಲ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗೋದಕ್ಕೆ ನಿಮ್ಮೆಲ್ಲರಿಂದ ಕಾರಣ. ಹಾಗೆ ಮೀಡಿಯಾ ಮಿತ್ರರು. ಸೊ ನಾವು ಇವತ್ತು ಏನೇ ಮಾಡಿದ್ರು ಜನಗಳಿಗೆ ತಲುಪಿಸ್ಬೇಕಾಗಿರೋದು ನೀವು. ಸೊ ನೀವು ಜನಗಳಿಗೆ ತಲುಪಿಸಿದ್ರೆ ನಾವು ಈ ಮಾಡಿರೋ ಪ್ರಯತ್ನಕ್ಕೆ ಒಂದು ಅರ್ಥ ಸಿಗತ್ತೆ. ಸೊ ನೀವುಗಳು ಜನಗಳಿಗೆ ತಲುಪಿಸ್ಬೇಕು ಈ ಒಂದು ಪ್ರಯತ್ನ. ಯಾಕಂದ್ರೆ ನಾವೆಲ್ಲ ಹೊಸಬ್ರು. ಇವಾಗ ಎಲ್ಲರೂ ಹೇಳ್ತಾರೆ ಹೊಸಬ್ರು ಸಿನಿಮಾಗೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ. ಆಲ್ರೆಡಿ ಈಗ ನ್ಯೂಸ್ ಸ್ಟಾರ್ಟ್ ಆಗಿದೆ, ಚೇಂಬರಲ್ಲೂ ಮೀಟಿಂಗ್ ಆಗಿದೆ. ಸೊ ನಾವು ಹೊಸಬ್ರು ಮಾಡಿದ್ದೀವಿ, ಆತಂಕ ಆ ಭಯ ನಮ್ಮಲ್ಲೂ ಇದೆ. ಆದ್ರೆ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಕೈ ಬಿಡಲ್ಲ ಅಂತ ನಾವು ನಂಬಿದ್ದೀವಿ. ಸೊ ನೀವು ಆದಷ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ನೀವಿದ್ರೇನೆ ನಾವು ಇವಾಗ ಏನೋ ಮಾಡಿದೀವಿ ಅದು ಜನಗಳಿಗೆ ತಲುಪಿಸೋದು ಮೀಡಿಯಾದವ್ರಿಗೆ ಇರುತ್ತೆ. ಸೊ ಮೀಡಿಯಾ ಮಿತ್ರರು ಎಲ್ಲರೂ ಈ ಸಿನಿಮಾನ ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳ್ತಿದ್ದೀನಿ. ಹಾಗೆ ಇಲ್ಲಿ ಬಂದಿರೋ ಇವತ್ತು ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಚೇತನ್ ಶೆಟ್ಟಿ ಸರ್, ನಿಮ್ಗೂ ಕೂಡ ಧನ್ಯವಾದಗಳು. ಸಿನಿಮಾ ಹೇಗಿದೆ, ಯಾವ ಕಥಾಹಂದ್ರವನ್ನ ಹೊಂದಿದೆ ಅನ್ನೋದನ್ನೆಲ್ಲ ಕೂಡ ಹೇಳಿದ್ರು. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಮುಂದಿನದಾಗಿ ಈಗ ಈ ಒಂದು ವಿಡಿಯೋ ಸಾಂಗ್ ನೋಡಿದ್ವಿ, ಇದಕ್ಕೆ ಜೀವ ತುಂಬಿರುವಂತಹವರು ಗೀತಾ ಮಾಸ್ಟರ್ ಅವರು, ಹಾಗೆ DOP ಸರ್ ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು. DOP ಸರ್ ರಾಜು ಹೆಮ್ಮಿಗೆ ಪುರ ಸರ್.
ಎಲ್ರಿಗೂ ನಮಸ್ಕಾರ. ಇವತ್ತು ನೀವೇನು ನೋಡಿದ್ದೀರಾ ಸಾಂಗು, ಈ ಸಿನಿಮಾದಲ್ಲಿ 3 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ. ಸೊ ಅದರಲ್ಲಿ ನನಗೆ ಒನ್ ಆಫ್ ದಿ ಫೇವ್ರೆಟ್ ಮತ್ತು ನನಗೆ ತುಂಬ ಖುಷಿಯಾಗುವಂಥ ಸಾಂಗ್ ಇದು. ಯಾಕಂದರೆ ಒಂದು ಫೀಮೇಲ್ ಅಂದಿದ ತಕ್ಷಣ ಒಂದು ಮಾಂಟೇಜಸ್ ಸಾಂಗು ಇಲ್ಲ ಡುಯೆಟ್ ಸಾಂಗು ಇಷ್ಟಕ್ಕೆ ಮಾತ್ರನೇ ಸೀಮಿತ ಅನ್ನೋ ಥರ ಇರ್ತಾರೆ. ಬಟ್ ನನಗೆ ಈ ಸಾಂಗ್ನ ಇಂಟ್ರೊಡಕ್ಷನ್ ಸಾಂಗ್ ನೀವೇ ಮಾಡಬೇಕು ಅಂತೇಳಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಚೇತನ್ ಸರ್. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಡೇ 1 ಇಲ್ಲಿವರೆಗೂ. ಮತ್ತು ಕ್ಯಾಮ್ರಾಮನ್ ಸರ್ ರಾಜು ಸರ್ ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಮತ್ತು ಪ್ರೊಡ್ಯೂಸರ್ ಮ್ಯಾಮ್ ನರೇಶ್ ಸರ್, ದಿನೇಶ್ ಸರ್, ಮತ್ತು ಜೈ ಸರ್, ನಿಶಾ ಮ್ಯಾಮ್, ಮಧು ಅವರು, ಮತ್ತು ಸರ್ ಎಲ್ಲರೂ ಟೋಟಲಾಗಿ ಎಲ್ಲ ಎಂಟೈರ್ ಟೀಮ್ ಏನು ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಇದೆ ನನಗೆ ಈ ಟೀಮ್ ಜೊತೆ ಕೆಲಸ ಮಾಡೋದು. ಮತ್ತು ನನಗೊಂದು ಫ್ಯಾಮಿಲಿ ಥರ ಇದ್ದಾರೆ ಟೋಟಲ್ ಟೀಮ್ ನನಗೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ. ಇವ್ರಿಗೆಲ್ರಿಗೂ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಪ್ರೆಸ್ ಮೀಡಿಯಾ ಹಾಗೂ ಮಾಧ್ಯಮ ಮಿತ್ರರಿಗೂ, ಸ್ನೇಹಿತರಿಗೂ, ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ನಮಸ್ತೆ ತಿಳಿಸ್ತಾ, ಸೊ ಅಂಬಾಂಬಿಗೆ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಈ ಸಿನಿಮಾ ಆಗೋಕ್ಕೆ ಮೇನ್ ಕಾರಣ ನಮ್ಮ ಪ್ರೊಡ್ಯೂಸರ್ ಪ್ರತಿಭಾ ಮೇಡಮ್ ಅವರು. ತುಂಬ ಧನ್ಯವಾದಗಳು. ಯಾಕಂದರೆ ಒಂದು ಹೊಸಬ್ರಿಗೆ ಈಗಿನ ಪರಿಸ್ಥಿತಿಲಿ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಹೊಸ ನಿರ್ದೇಶಕನಿಗೆ ಒಬ್ಬ ಪ್ರೊಡ್ಯೂಸರ್ ಬಂದು ಸಿನಿಮಾ ಮಾಡೋದು ಇದೆಯಲ್ಲ, ಅದು ಎಂಥ ಕಷ್ಟದ ವಿಷಯ ಅನ್ನೋದು ನಮ್ಗೆ ಗೊತ್ತಿರೋ ವಿಷಯ ಈಗ. ಬಟ್ ಮೇಡಮ್ಮು ಯಾವುದೇ ರೀತಿಯೂ ನಮ್ಗೆ ಕೊರತೆ ಇಲ್ದಂಗೆ, ಬಟ್ ಯಾರಿಗೂ ಗೊತ್ತಿಲ್ಲ ಇದು, ಬಟ್ ನಾವು ಕೊಟ್ಟಿದ್ದ ಬಜೆಟೇ ಒಂದು. ಮೇಡಮ್ ಅದನ್ನು ಯಾವುದಕ್ಕೂ ನಾವು ಶೂಟ್ ಮಾಡಿ ಎಲ್ಲ ತೋರಿಸಿ ನೀವು ಮಾಡ್ತಿದ್ದೀರಾ, ಅವ್ರಿಗೊಂದು ಬಿಲೀವ್ ಬಂದು ಅದೆಷ್ಟೇ ಆದರೂ ಮಾಡಿ ತಲೆ ಕೆಡ್ಸ್ಕೊಬೇಡಿ ಅಂತ ಧೈರ್ಯ ಕೊಟ್ಟಿದ್ದೆ ಅವರು. ಅದಕ್ಕೆ ಈ ರೇಂಜ್ಗೆ ಔಟ್ಪುಟ್ ಬಂದಿರೋಕ್ಕೆ ಮೊದಲ ಕಾರಣ ನಮ್ಮ ನಿರ್ಮಾಪಕರು. ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ನನ್ನ ಈ ಸಿನಿಮಾ ಇಷ್ಟು ಅವರು ಚೆನ್ನಾಗಿ ಬಂದಿರೋಕ್ಕೆ ಕಾರಣ ನನ್ನ ಟೆಕ್ನಿಷಿಯನ್ಸು. ನನ್ನ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನನ್ನ ನಿರ್ದೇಶಕರ ತಂಡ, ಲೈಟ್ಸು, ಕ್ರೈನು, ಎಲ್ಲ ಲೈಟ್ ಬಾಯ್ಸು, ಎಲ್ಲ ನನ್ನ ಇಡೀ ಕ್ರೀವ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾಕಂದರೆ ಅವ್ರು ಕಷ್ಟಪಟ್ಟರೆ ಈ ಔಟ್ಪುಟ್ ಬರೋಕ್ಕೆ ಸಾಧ್ಯ. ಅವ್ರಿಗೆಲ್ಲರೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದಾದಮೇಲೆ ನಿರ್ದೇಶಕ ಚಂದ್ರಶೇಖರ್ ಶೆಟ್ಟಿ ಅವನು ಒಂದು ಹೊಸ ಕತೆಗಳು, ಅವನ ತಲೆಯಲ್ಲಿ ತುಂಬ ಕತೆಗಳಿದೆ. ಅವನು ಎಷ್ಟು ಕತೆಗಳು ಡಿಸ್ಕಷನ್ ಮಾಡ್ಬಿಟ್ಟಿದ್ದೀವೋ ಗೊತ್ತಿಲ್ಲ. ಆಫೀಸ್ಗೆ ಹೋದ್ರೆ ಬರೀ ಕತೆನೇ ಹೇಳೋದು ಚೇತನ್. ತುಂಬ ಕತೆಗಳು ಹೇಳ್ತಾ ಇರ್ತಾನೆ. ಅದರಲ್ಲಿ ಇದು ಒಂದು ಹೇಳಿ ಅದು ಇದು ಚೆನ್ನಾಗಿದೆ, ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಇದು ಸೂಟ್ ಆಗುತ್ತೆ, ಇದನ್ನು ಡೆವಲಪ್ ಮಾಡೋಣ ಅಂತ ಹೇಳಿ ತುಂಬ ನಂದು ಒಂದು ಫ್ರೆಂಡ್ಶಿಪ್ಪು ಸುಮಾರು ಒಂದು 10 ವರ್ಷಗಳ ಇಂದನೂ ಫ್ರೆಂಡ್ಶಿಪ್ಪಲ್ಲಿದೆ. ಅವ್ನ ಕಷ್ಟ ನನಗೆ ಗೊತ್ತಿದೆ. ತುಂಬ ಸ್ಟ್ರಗಲ್ ಮಾಡಿ ಒಂದು ಸಿನಿಮಾ ಮಾಡೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ನನಗೆ ಗೊತ್ತಿದೆ. ಬಟ್ ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಅದಕ್ಕೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾಕಂದರೆ ಒಂದು ಪರಿಶ್ರಮ ನೀವು ಯಾವತ್ತೇ ಪಟ್ಟರು ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಅವನೇ ನಿದರ್ಶನ. ಸೊ ಅದಕ್ಕೆ ಅವ್ನಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಮತ್ತು ಇನ್ನೊಂದು ಮೇನ್ ಕಾರಣ ದಿನೇಶ್ ಸರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅವರು ಅಷ್ಟೇ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನೀವು ಮಾಡಿರಿ ಅವಂಥರ ಚಿಲ್ಲಿದ್ದಂಗೆ ನಮ್ಗೊಂಥರ ಸಾಥ್ ಕೊಟ್ಕೊಂಡು ಮಾಡೋ ಅಂತ ಆ ಥರ ಒಂದು ಎನರ್ಜಿ ಬೂಸ್ಟ್ ನಮ್ಗೆ ಅವರು. ಇದಕ್ಕೆಲ್ಲ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ ಸೂತ್ರಧಾರಿ, ನಮ್ಮ ಕಥೆಯ ಸೂತ್ರಧಾರಿ ಜೈ. ಕಥೆಯಲ್ಲೂ ಹೀರೋ, ನಮ್ಮ ಎಲ್ಲರ ಲೈಫ್ಗೂ ಜೈ ಹೀರೋನೇ. ಬಿಕಾಸ್ ಯಾಕೆ ಅಂತಂದರೆ ಜೈ ಒಂಥರ ಪಾಸಿಟಿವ್ ವೈಬ್ ಜೈ. ಯಾಕಂದರೆ ಎಲ್ಲ ವಿಷಯದಲ್ಲೂ ನಮ್ಮ ಹಿಂದೆ ಇದ್ದಂಥ ನಾನು ಹೀರೋ, ನಾನು ಸೆಟ್ಗೆ ಆಮೇಲೆ ನಾನು ಬರ್ತೀನಿ, ಆಮೇಲೆ ಇಲ್ಲ, ಪ್ರತಿಯೊಂದು ವಿಷಯದಲ್ಲೂ ಜೈ ನಮ್ಮ ಪಕ್ಕದಲ್ಲೇ ಇದ್ದ. ಯಾವುದೇ ವಿಷಯದಲ್ಲಾಗಲಿ, ಲೊಕೇಶನ್ ಸ್ಕ್ರಿಪ್ಟು ಗಿಫ್ಟು ಯಾವುದೇ ಒಂದು ವಿಷಯದಲ್ಲೂ ನಾನು ಜೊತೆಲೇ ಹೋಗ್ತೀನಿ. ಪೋಸ್ಟ್ ಪ್ರೊಡಕ್ಷನ್ನು ಪ್ರತಿಯೊಂದೂ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ ಜೈ. ಸೊ ಆ ಒಂದು ಇಂಟ್ರೆಸ್ಟು ಈಗಿನ ಹೀರೋಗಳಿಗೆ, ಹೊಸ ಹೀರೋಗಳಿಗೆ ಅದು ಇದೆಯಲ್ಲ, ನಂಗೆ ಭಾಳ ಖುಷಿ ಆಯಿತು ಜೈ. ಹಿಂಗೆ ಒಳ್ಳೆ ಭವಿಷ್ಯ ಆಗಲಿ, ಇದರಿಂದ ಈ ಸಿನಿಮಾಯಿಂದ ನಂಗೆ ಒಳ್ಳೆ ಹೆಸರು ಸಿಗಲಿ ಅಂತ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿ ಎಲ್ಲರಿಗೂ ಬಂದಿರೋಂಥವ್ರಿಗೆ ಏನೋ ಬಿಟ್ಟಿದ್ರೆ ಟೆಕ್ನಿಷಿಯನ್ಸ್ ಆಗಿರಲಿ, ನಮ್ಮ ಮಾಧ್ಯಮ ಮಿತ್ರರಾಗಿರಲಿ,
ಎಲ್ಲರಿಗೂ ಧನ್ಯವಾದಗಳು. ಹೊಸಬ ಸಿನಿಮಾ, ಒಂದು ಹೊಸ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ. ಕಂಟೆಂಟ್ ಇಲ್ಲ ಅಂತಾರೆ. ಸೊ ಒಂದು ಕಂಟೆಂಟ್ ಮಾಡಿದ್ದೀವಿ. ಒಂದು ಸತಿ ಸಿನಿಮಾ ಎಲ್ಲರೂ ಬಂದು ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯ ಏನಿದೆಯೋ ಬೇಕಾದ್ರೆ ನೀವು ತಿಳಿಸಿ. ಒಂದು ಸತಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಎಲ್ಲರ ನಿಮ್ಮ ಮೂಲಕ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು ಗೀತಾ ಮಾಸ್ಟರ್ ಅವರಿಗೆ, ಹಾಗೆ ನಮ್ಮ DOP ಸರ್ ಅವರಿಗೆ. ಮುಂದಿನದಾಗಿ ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡಿರುವಂತಹ ದೊಡ್ಡ ನಟರ ಒಂದು ಲಿಸ್ಟೇ ಇದೆ. ಯಾಕಂದ್ರೆ ನಾನು ಲಿಸ್ಟ್ ಇಟ್ಕೊಂಡೆ ನಿಂತ್ಕೊಂಡಿದ್ದೀನಿ, ಅಷ್ಟು ದೊಡ್ಡ ತಾರಾಗಣ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು. ಸೊ ಹಾಗಾಗಿ ವಿಕ್ಟ್ರಿ ವಾಸು ಸರ್ ಅವರಿದ್ದಾರೆ, ಅಭಯ್ ಪುನೀತ್ ಅವರಿದ್ದಾರೆ, ವೆಂಕಟೇಶ್ ಪ್ರಸಾದ್ ಸರ್ ಅವರಿದ್ದಾರೆ, ರಾಜೇಂದ್ರ ಕಾರಂತ್ ಸರ್ ಅವರಿದ್ದಾರೆ, ಗಿಲ್ಲಿ ನಟ ಇದ್ದಾರೆ, ಸಿದ್ದು ಮಂಡ್ಯ ಇದ್ದಾರೆ, ದಿನೇಶ್ ರಾಜನ್ ಇದ್ದಾರೆ. ದಯಮಾಡಿ ನೀವು ವೇದಿಕೆಯ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಚೇತನ್ ದುರ್ಗಾ ಸರ್, ಅಶ್ವಿನ್ ಹಾಸನ್ ಸರ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮಸ್ಕಾರ. ಕುಂದಾಪುರದವರು ಹೋಟ್ಲು ಮಾಡೋದ್ರಲ್ಲಿ ಭಾಳ ಫೇಮಸ್. ಇತ್ತೀಚೆಗೆ ಕುಂದಾಪುರದವರೆಲ್ಲ ಸಿನಿಮಾ ರಂಗದಲ್ಲೂ ಭಾಳ ಹೆಸರು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ನಮ್ಮ ಕುಂದಾಪುರದವ್ರು ಏನು ಮಾಡಿದ್ರು ಭಾಳ ಚಂದ ಮಾಡ್ತೀವಿ ಅನ್ನೋದು ಹಾಡು ನೋಡಿದಾಗ ಗೊತ್ತಾಗುತ್ತೆ. 3 ದಿನ ಈ ಸಿನಿಮಾದ ನಾನು ವರ್ಕ್ ಮಾಡಿದ್ದು. ತುಂಬ ಒಳ್ಳೆ ರೋಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ನಿರ್ದೇಶಕರು ಚೇತನ್ ಶೆಟ್ಟಿ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಭಾಳ ಕಾಳಜಿ, ಭಾಳ ವಿಶೇಷವಾದ ಇದು ಹೊಂದಿದವರು, ಭಾಳ ಚುರುಕಿಂದ ಓಡಾಡ್ತಿದ್ರು. ಅದ್ರ ಒಂದು ವಿಚಾರ ನನಗೆ ತುಂಬ ಅನಿಸಿದ್ದು, ನಮ್ಮ ಕ್ಯಾಮ್ರಾಮನ್ ರಾಜು ಹೆಮ್ಮಿಗೆಪುರದ ಬಗ್ಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅವರು. ಊಟ ತಿಂಡಿ ಯಾವುದನ್ನೂ ಲೆಕ್ಕಿಸದೆ 3 ದಿನ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡಿದ್ರು. ಇವ್ರು 2 ಶಾಟ್ ಕೇಳಿದಾದ್ರೂ 10 ಶಾಟ್ ತೆಕ್ಕೊಡ್ತಿದ್ರು. ಇಂಥ ಕ್ಯಾಮ್ರಾಮನ್ಗಳಿಗೆ ಇದ್ಬಿಟ್ಟ ಅಂತಂದರೆ ಸಿನಿಮಾ ಅದ್ಭುತವಾಗಿ ಬರುತ್ತೆ ಅನ್ನೋದಕ್ಕೆ ಈ ಸಾಂಗ್ ಒಂದು ಸಾಕ್ಷಿ. ತುಂಬ ಜನ ಒಳ್ಳೊಳ್ಳೆ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ. ಬದಲಾವಣೆ ಎಲ್ಲ ರಂಗಗಳಲ್ಲೂ ಅನಿವಾರ್ಯ. ನಾನು ಬ್ಯಾಂಕಲ್ಲಿ ಲೆಡ್ಜರ್ ಜೊತೆ ಕೆಲಸ ಮಾಡಿದವನು, ಇಂಟರ್ನೆಟ್ ಜೊತೆಗೆ ರಿಟೈರ್ ಆದ ನಾನು. ನಮಗೆ ಬದಲಾವಣೆ ಅಡ್ಜಸ್ಟ್ ಆಗಲ್ಲ, ನಾವೇ ಬದಲಾವಣೆಗೆ ಅಡ್ಜಸ್ಟ್ ಆಗಬೇಕು. ಸಿನಿಮಾ ರಂಗದಲ್ಲೂ ಈಗ ದೊಡ್ಡ ಬದಲಾವಣೆಯ ಬಿರುಗಾಳಿ ಎದ್ದಿದೆ. ಅದು ನಮಗೋಸ್ಕರ ಕಾಯಲ್ಲ, ನಾವು ಅದನ್ನು ಮೀರಿ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಲೇಬೇಕಾಗಿದೆ. ಎಲ್ಲಿ ತನಕ ನಾವು OTT, ಅದರ್ ಲ್ಯಾಂಗ್ವೇಜ್ ರೈಟ್ಸು, TV ರೈಟ್ಸು ಅಂತ ಕಾಯ್ತಾ ಕೂತ್ಕೊಂಡು ಅದರಿಂದ ಸಿನಿಮಾ ಗೆಲ್ಲುತ್ತೆ ಅಂತ ಪ್ರಯತ್ನ ಪಟ್ಟರೆ ನಮ್ಗೆ ತುಂಬ ಕಷ್ಟ ಇದೆ. ನಮ್ಮ ಎಫರ್ಟಿಂದ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಜನರನ್ನು ಮೆಚ್ಚಿಸೇ ನಾವು ಗೆಲ್ತೀವಿ ಅನ್ನೋದು ಹಠ ಮತ್ತು ಒಂದು ತಾಕತ್ತು, ಆ ರೀತಿ ಸಿನಿಮಾ ನಾವು ಮಾಡತಕ್ಕ ಭಾಳ ಕಷ್ಟ ಇದೆ. ಇಲ್ಲ ಅಂತಂದರೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಂಭವಾಮಿ ಯುಗೆ ಯುಗೆ ಅಂತ ಮತ್ತೆ ಬಂದು ಕನ್ನಡ ಚಿತ್ರವನ್ನು ಉದ್ಧಾರ ಮಾಡಬೇಕಾಗತ್ತಷ್ಟೇ. ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಒಳ್ಳೇದಾಗಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ತುಂಬ ಥ್ಯಾಂಕ್ ಯು. ಸಂಭವಮೆ ಯುಗೆ ಯುಗೆ ಅಂದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ದೇವರು ಅರ್ಜುನನಿಗೆ ಹೇಳಿದ ಮಾತು. ಅಂದರೆ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಧರ್ಮದ ಸಂಸ್ಥಾಪನೆಗೆ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಒಳ್ಳೆ ಲೈನನ್ನು ನಮ್ಮ ಚಿತ್ರದ ಶೀರ್ಷಿಕೆ ಆಗಿಟ್ಟಂಥ ಚೇತನ್ ಸರ್, ತುಂಬ ಖುಷಿಯಾಯಿತು ಈ ಚಿತ್ರದಲ್ಲಿ ನಟನೆ ಮಾಡಿ. ಅವಕಾಶ ಕೊಟ್ಟಿದ್ದಂಥ ಮ್ಯಾನೇಜರ್ ಆದಂಥ ನರೇಶ್ ಸರ್ ಆಗಿರ್ಬೋದು, ಡೈರೆಕ್ಟರ್ ಆದಂಥ ಚೇತನ್ ಶೆಟ್ಟಿ ಸರ್, ತುಂಬ ಥ್ಯಾಂಕ್ ಯು. ಅದೇ ಥರ ಜೈ ಶೆಟ್ಟಿ ಸರ್ ಅವರ 2ನೇ ಸಿನಿಮಾ ಹೀರೋ ಆಗಿ ನಿಮ್ಮೆಲ್ಲರ ಸಪೋರ್ಟ್ ಸಂಭವಮಿ ಯುಗೆ ಯುಗೆ ಚಿತ್ರದ ಮೇಲೆ ಇರಲಿ. ಇದೇ ಜೂನ್ 21ನೇ ತಾರೀಕು ರಿಲೀಸ್ ಆಗ್ತಿದೆ. ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ಅಂತ. ನಾನು ಇದೇ ಪ್ರೊಡಕ್ಷನ್ ಹೌಸ್ ರಾಜಲಕ್ಷ್ಮಿಯವರ ಹಿಂದಿನ ಸಿನಿಮಾಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೆ. ಪ್ರತಿಭಾ ಮೇಡಮ್, ಪ್ರತೀಕ್ ಒಳ್ಳೆ ಪ್ರೊಡ್ಯೂಸರ್ಸ್, ಮುಂದೆ ಚೀತಾ ಅಂತ ಚಿತ್ರ ಕೂಡ ಮಾಡ್ತಾ ಇದ್ದಾರೆ. ಸೊ ಜೈ ಶೆಟ್ಟಿ ಜೊತೆ ಹಿಂದಿನ ಸಿನಿಮಾ 1975 ಕೂಡ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದೆ. ಈ ಚಿತ್ರದಲ್ಲೂ ಅದೇ ಮುಂದುವರೆದಿದೆ. ಸೊ ನೆಗೆಟಿವ್ ಇನ್ಸ್ಪೆಕ್ಟರ್ ಒಂದು ಪಾತ್ರ ಮಾಡಿದ್ದೀನಿ. ನನ್ನ ಆಲ್ಮೋಸ್ಟ್ 2 ದಶಕಗಳ ನಾನು ಕಲಾ ಸೇವೆಯಲ್ಲಿ ಇವಾಗ 2ನೇ ಸಿನಿಮಾ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ. ನನಗೊಂದು ಹೆಮ್ಮೆ ಇದೆ, ಖುಷಿ ಇದೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಚೇತನ್ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಜೈ ಶೆಟ್ಟಿಯವರು ಕೂಡ ಹಿಂದಿನ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಭಾಳ ಬದಲಾವಣೆ ಇದೆ.
ದಿನೇಶ್ ಅವರ ಸಹಕಾರ, ನರೇಶ್ ಸರ್ ಅವರ ಸಹಕಾರದಿಂದ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಚಿತ್ರದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಮ್ಮ ಚೆನ್ನೈನಿಂದ ಅಶೋಕ್ ಅನ್ನೋ ಒಬ್ಬರು ಆ್ಯಕ್ಟ್ರು ಬಂದಿದ್ದಾರೆ. ಅವರು ಕೂಡ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಹೆಣ್ಮಕ್ಳು ಇಬ್ಬರೂ ಮೊದಲನೇ ಸಿನಿಮಾ, ಇಬ್ಬರು ನಿಶಾ ಆ್ಯಂಡ್ ಮಧುರಾ ತುಂಬ ಒಳ್ಳೆಯ ಪಾತ್ರಗಳು, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನ್ ಹಾಸನ ಅಂತ. ಸೊ ನನಗೆ ಫಸ್ಟ್ ಚಾನ್ಸ್ ಕೊಟ್ಟ ಚೇತನ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಮತ್ತು ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ಚೇತನ್ ಸರ್ ಆಫೀಸಲ್ಲಿ ನಾನು ಆಫೀಸ್ ಪೂಜೆ ಆದಾಗಲೇ ಹೋಗಿದ್ದೆ. ರಾಜು ಸರ್ ಇದ್ದರು. ಕತೆ ಕೇಳಿದಾಗಲೇ ಹೇಳಿದೆ, ಇದು ಮಲಯಾಳಮಲ್ಲಿ ಮಾಡಿದ್ರು ಬ್ಲಾಕ್ ಬಸ್ಟರ್ ಸರ್ ಅಂತ. ಅಂದರೆ ಯಾಕೆಂದರೆ ಕಂಟೆಂಟ್ ಹಂಗಿತ್ತು. ಯಾಕೆ ನಾವು ಹೇಳುವಾಗ ಮಲಯಾಳಂ ಅಂದರೆ ಕಂಟೆಂಟ್, ಕನ್ನಡದಲ್ಲಿ ಆಲ್ರೆಡಿ ಕಂಟೆಂಟ್ ಸಿನಿಮಾ ಮಾಡಿಬಿಟ್ಟಿದ್ದಾರೆ ತುಂಬ. ಬಟ್ ಇವತ್ತಿನ ಟ್ರೆಂಡ್ ಹಂಗೆ ಆಗ್ಬಿಟ್ಟೆ. ಕಂಟೆಂಟ್ ಅಂದರೆ ಮಲಯಾಳಂ ಅನ್ನೋ ಥರ ಆಗ್ಬಿಟ್ಟಿದೆ, ಸಿನಿಮಾ ಥರ. ಸೊ ನನ್ನ ಕಲಾಗಂಗೋತ್ರಿಲಿ ನನ್ನ ಗುರುಗಳಂತ ರಾಜೇಂದ್ರ ಕಾರಂತ್ ಸರ್ ಹೇಳ್ದಂಗೆ ಥಿಯೇಟ್ರಿಗೆ ಅಂತಲೇ ಮಾಡಿರೋ ಸಿನಿಮಾ. ಅಂದರೆ ಅಲ್ಲ ಬಿಸ್ನೆಸ್ ಆಗುತ್ತೆ, ಇಲ್ಲಿ ಬಿಸ್ನೆಸ್ ಆಗುತ್ತೆ, ಆ ಥಾಟ್ ಇಲ್ಲ ಚೇತನ್ ಸರ್ಗಾಗಲಿ ನಿರ್ಮಾಪಕರಿಗಾಗಲಿ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲಬೇಕು. ಅಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನಂಗೆ ಕೃಷ್ಣ ಹೇಳ್ದಂಗೆ ಇದರಿಂದ ಏನೋ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು. ಆಗಲಿ, ಕನ್ನಡ ಸಿನಿಮಾ ಗೆಲ್ಲಿ, ಈ ಸಿನಿಮಾನೂ ಗೆಲ್ಲಿ ಅಂತ ಕೇಳ್ಕೊತೀನಿ. ಹೇಗೆ ಈ ಸುಂದರ ಸಂಜೆ ಸಮಾರಂಭಕ್ಕೆ ಆಗಮಿಸತಕ್ಕಂಥ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಒಂದು ಚಿತ್ರ ಯೂಶಲ್ ಆಗಿ ಉದ್ಭವ ಆಗಬೇಕಾದ್ರೆ ಮೊದಲನೇದು ಕತೆ. ಸೊ ನಾನು ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಶೂಟಿಂಗ್ ಮಾಡ್ತಾ ಮಾಡ್ತಾ ಗೊತ್ತಾಯಿತು, ತುಂಬ ಪ್ಯಾಷನಾಗಿ ಮಾಡ್ತಾಯಿದ್ರು. ಯೂಶಲಿ ನಾನೊಬ್ಬ ನಿರ್ದೇಶಕ ಆಗಿ ನೋಡ್ತಾ ಇರ್ತೀನಿ ಕೆಲವು ಸೀಕ್ವೆನ್ಸ್ ಕೂಡ ಯಾಕೆ ಮಾಡ್ತಾರೆ ಏನು ಕತೆ ಅಂದ್ಬಿಟ್ಟು. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸೀನು ಅಂದರೆ ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿ ಶೂಟ್ ಮಾಡ್ತಾಯಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು. ಆಲ್ರೆಡಿ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಸೊ ಮಾತಾಡೋದಂತ ಅದೇನಿಲ್ಲ. ಚಿತ್ರ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಈ ಸಂಸ್ಥೆಯಿಂದ ಇನ್ನೂ ಕನ್ನಡಕ್ಕೆ ಇನ್ನೂ 16 ಸಿನಿಮಾಗಳು ಬರಲಿ ಅಂತ ಈ ಮೂಲಕ ದೇವರಲ್ಲಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಇಲ್ಲಿ ಇದ್ದಿರುವಂಥ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಚೇತನ್ ದುರ್ಗ. ಈ ಸಿನಿಮಾದಲ್ಲಿ ದುರ್ಗ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ, ನಾಯಕನ ಸ್ನೇಹಿತನ ಪಾತ್ರ. ನನಗೆ ತುಂಬ ದಿನಗಳಿಂದ ಆಸೆ ಇತ್ತು, ಅಂದರೆ ಒಬ್ಬ ಕಾಮಿಡಿಯನ್ ಆಗೇ ನೋಡ್ತಿದ್ರು ಎಲ್ಲರೂ. ಕಾಮಿಡಿ ಮಾತ್ರ ನನ್ನಲ್ಲಿರೋದ ಅಂತ ಅನಿಸ್ತಾ ಇತ್ತು. ಬಟ್ ಎಮೋಷ್ನಲ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೆಕೆಂಡ್ ಹಾಫ್ ಫುಲ್ ಎಮೋಷ್ನಲ್ ಜರ್ನಿ ಇದೆ ಸಿನಿಮಾದಲ್ಲಿ. ಫಸ್ಟ್ ಹಾಫ್ ಫುಲ್ ಕಾಮಿಡಿ ಹೋದರೆ ಸೆಕೆಂಡ್ ಹಾಫ್ ಎಮೋಷ್ನಲ್ ಜರ್ನಿ ಇದೆ ಅಂತ ಒಳ್ಳೆ ಪಾತ್ರವನ್ನು ಕೊಟ್ಟ ಚೇತನ್ ಸರ್ಗೆ ಮತ್ತು ನಿರ್ಮಾಪಕರಿಗೆ, ನನ್ನೆಲ್ಲ ತಂಡದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಒಳ್ಳೆ ಮನಸ್ಸಿರೋ ತಂಡ. ಯಾವುದೇ ರೀತಿಯಲ್ಲಿ ಅಂದರೆ ಒಬ್ಬರು ಚಿಕ್ಕವರು ಒಬ್ಬರು ದೊಡ್ಡವರು ಆ ರೀತಿ ತುಂಬ ಕಡೆ ನಡೆಯುತ್ತೆ. ಬಟ್ ಈ ಟೀಮಲ್ಲಿ ಆ ಥರದ್ದು ಯಾವುದೂ ನಡೀಲಿಲ್ಲ. ಮತ್ತು ದೊಡ್ಡ ಒಂದು ತಾರಾ ಬಳಗದ ಜೊತೆ ನನ್ನಂಥ ಪುಟ್ಟ ಕಲಾವಿದ ನಡೆಸಿದ್ದು ತುಂಬ ಖುಷಿ ಆಯಿತು. ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಮಾತಾಡೋಕ್ಕೆ ಭಯ. ಮೊದಲಿಗೆ ಇಲ್ಲಿ ನಡೆದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ವಂದನೆಗಳು. ಮೊದಲನಾಗಿ ನನಗೆ ಅವಕಾಶ ಕೊಟ್ಟಂತಹ ಚೇತನ್ ಸರ್, ಥ್ಯಾಂಕ್ ಯು. ಜೈ ಬ್ರೋ. ಹಾಗೂ ಮತ್ತು ನನ್ನ ಭಾವ ಅಂತ ಪ್ರೀತಿಯಿಂದ ಕರೀತೀನಿ ದಿನೇಶ್ ಸರ್ ಮತ್ತು ಪ್ರತಿಭಾ ಮೇಡಮ್, ತುಂಬ ಥ್ಯಾಂಕ್ ಯು. ಇದರಲ್ಲಿ ನಾನು ರೌಡಿ ರುದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು. ಸೊ ಇನ್ನೊಂದು ಪಪ್ಪ ಬಾರೋ 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 ಬಾರೋ. ಸೊ ಚೇತನ್ ಸರ್ ಹತ್ರ ನನ್ನ ಮೀಟ್ ಮಾಡಿಸಿದ್ದು ಕಲೈ ಮಾಸ್ಟರ್. ನಿಮಗೂ ತುಂಬ ಥ್ಯಾಂಕ್ ಯು. ಈ ಸಿನಿಮಾ ಟೀಮ್ ಸೇರೋದಕ್ಕೆ ಕಲೈ ಮಾಸ್ಟರ್ ಕೂಡ ಒಬ್ಬರು. ಹಾಗೆಯೇ ಚೇತನ್ ಸರ್ ನನ್ನ ನೋಡಿ ಇದೇ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ ಫೈನಲ್ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ನಡೆದಿರುವಂಥ ಎಲ್ಲ ದೊಡ್ಡ ಕಲಾವಿದರು ಚೇತನ್ ಹೇಳ್ದಂಗೆ ಈ ಚಿಕ್ಕವರು ದೊಡ್ಡವರು ಅಂತ ಏನು ಭೇದ ಭಾವ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ರಾಜಲಕ್ಷ್ಮಿ ಪ್ರೊಡಕ್ಷನಿಂದ ಇನ್ನೊಂದು ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಮೇಡಮ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಶಕ್ತಿ ನಿಂತಿದೆ ಈ ಟೀಮ್ಗೆ. ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅದು ನೋಡ್ತಾ ಇದೆ ಶಕ್ತಿ. ಆ ಶಕ್ತಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ದಯವಿಟ್ಟು ಜೂನ್ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಸಬ್ರು ಸಿನಿಮಾ ಅಂತ ಯಾರು ಇಗ್ನೋರ್ ಮಾಡಬೇಡಿ. ಏನಾದರೂ ಒಂದು ಮಾಡಿರ್ತೀವಿ, ದಯವಿಟ್ಟು ಬಂದು ನೋಡಿ. ತೆಲುಗು, ತಮಿಳು, ಮಲಯಾಳಂ ಎಲ್ಲ ಹೊಸಬ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ತುಂಬ ಲೇಟ್ ಅನ್ಕೋತೀನಿ, ಮಳೆ ಅಲ್ಲ ಆಗೋಗಿದೆ ಸರ್, ಸಾರಿ, ಕ್ಷಮೆ ಇರಲಿ ಸರ್. ಒಟ್ಟೇನೆಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಚೇತನ್ ಸರ್ ಕರೆದು ಆಫೀಸಲ್ಲಿ ಒಂದು ಮಂಜ ಅಂತ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ, ಹಾಗಾಗಿ ತುಂಬ ಖುಷಿ ಆಗ್ತಿದೆ. ನಾನು ಏನು ಹೇಳೋದು ಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಏನಂದರೆ ಈ ವೇದಿಕೆಗೆ ಕರೆದಂಥ ನಮ್ಮ ದಿನೇಶ್ ಸರ್ ಆಗ್ಬೋದು, ನಮ್ಮ ರಾಜಲಕ್ಷ್ಮಿ ಪ್ರೊಡಕ್ಷನ್ ಆಗ್ಬೋದು, ಎಲ್ಲರಿಗೂ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಮಂಜು ನಂಜನಗೂಡು ಅಂತ ಒಬ್ಬ ಪುಟ್ಟ ಕಲಾವಿದ. ಈ ಚಿತ್ರದಲ್ಲಿ ಮೊದಲಿಗೆ ನಾನು ಚೇತನ್ ಸರ್ಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ನನಗೊಂದು ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರದಲ್ಲಿ ನನ್ನ ಜೊತೆ ಅಭಿನಯಿಸ್ತಕ್ಕಂಥವರೆಲ್ಲರೂ ದೊಡ್ಡ ಕಲಾವಿದರು. ಮೊದಲ ಬಾರಿಗೆ ದೊಡ್ಡ ಕಲಾವಿದರ ಜೊತೆ ಅಭಿನಯಿಸಿದ್ದೀನಿ. ಆ ಕಲಾವಿದರು ಕೊಟ್ಟಂಥ ಸಲಹೆಗಳು, ಆಶೀರ್ವಾದಗಳು ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ. ಮತ್ತು ಈ ಚಿತ್ರದ ನಿರ್ಮಾಪಕರಾದ ಪ್ರತಿಭಾ ಮೇಡಮ್ ಅವ್ರಿಗೂ ಹಾಗೂ ದಿನೇಶ್ ಸರ್ ಅವ್ರಿಗೂ, ಪುಷ್ಕರ್ ಅವ್ರಿಗೆ, ಮತ್ತು ತಂಡದ ಎಲ್ಲ ಟೆಕ್ನಿಷಿಯನ್ಗಳಿಗೆ, ಆರ್ಟಿಸ್ಟ್ಗಳಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಪುನೀತ್ ಅವ್ರು ಹೇಳ್ದಂಗೆ ನಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ. ಆ ಶಕ್ತಿಗೆ ನಾವು ಇನ್ನೂ ತುಂಬ ಶಕ್ತಿ ನೀಡಬೇಕು. ಈ ನಮ್ಮ ರಾಜಲಕ್ಷ್ಮಿ ಏನು ಪ್ರೊಡಕ್ಷನ್ ಇದೆ, ಇದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ. ಏನಕ್ಕೆ ಅಂತಂದರೆ, ನಾನು ಈ ಸಿನಿಮಾದಲ್ಲಿ ಟೀಮ್ ಮ್ಯಾನೇಜರ್ ಆಗೂ ಸಹ ಕೆಲಸ ಮಾಡಿದೆ. ಯಾವುದೇ ಒಂದು ವಿಷಯಕ್ಕೆ ತಕರಾರಿಲ್ಲದೆ ನಾವು ಏನೇ ಕೇಳಿದ್ರೂ ಇದು ಯಾಕೆ ಏನು ಅಂತ ಕೇಳಿದೆ, ಪ್ರತಿಯೊಂದನ್ನು ಸಹ ತಗೊಳ್ಳಿ ಮಾಡಿ ಚೆನ್ನಾಗಿ ಬರಬೇಕು ಅಂತೇಳಿ ಎಷ್ಟು ನಮಗೆ ಬೆನ್ನೆಲುಬಾಗಿ ಪ್ರೋತ್ಸಾಹ ಕೊಟ್ಟು ಚಿತ್ರವನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಂಥ ಒಬ್ಬ ನಿರ್ಮಾಪಕರು ಚಿತ್ರರಂಗದಲ್ಲಿ ಉಳಿಬೇಕು. ದಯಮಾಡಿ ಎಲ್ಲರಿಗೂ ಕೇಳ್ಕೊಳ್ಳೋದು ನನ್ನ ಕನ್ನಡ ಜನತೆಗೆ, ಕನ್ನಡ ಚಿತ್ರವನ್ನು ಉಳಿಸಿ ಬೆಳೆಸಿ ದಯಮಾಡಿ ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರ ನೋಡಿ. ಏನು ನೀವು ಮೊನ್ನೆಯಿಂದ ನೋಡ್ತಾ ಇದ್ದೀರಾ ನಮ್ಮ ಚಿತ್ರರಂಗ 1 ತಿಂಗಳು ಬಂದ್ ಮಾಡಬೇಕು. ದಯವಿಟ್ಟು ಆ ಸನ್ನಿವೇಶ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರಬಾರ್ದು. ಯಾಕಂದರೆ ನಮ್ಮಲ್ಲಿ ಮಹಾನ್ ಕಲಾವಿದರಿದ್ದಂಥ ಒಂದು ಚಿತ್ರರಂಗ, ಮಹಾನ್ ಒಂದು ದೊಡ್ಡ ಮಟ್ಟದಲ್ಲಿ ಚಿತ್ರಗಳನ್ನು ಕೊಟ್ಟಂಥ ನಮ್ಮ ಚಿತ್ರರಂಗ ಯಾವುದೇ ಕ್ಷಣಕ್ಕೂ ಆಗಬಾರ್ದು. ಅಂದರೆ ದಯವಿಟ್ಟು ಎಲ್ಲ ಇಂಥ ಹೊಸ ತಂಡಗಳನ್ನ ಎಲ್ಲರೂ ನೀವು ಪ್ರೋತ್ಸಾಹಿಸಬೇಕು. ಹಾಗೆ ನನ್ನ ಹೀರೋ ಸರ್ ಬಗ್ಗೆ ಹೇಳ್ತೀನಿ ಅಂದರೆ, ಯಾವತ್ತೂ ಅವರು ಹೀರೋ ಥರನೇ ನಡ್ಕೊಂಡಿಲ್ಲ. ನಮ್ಮಲ್ಲಿ ಒಂದು ಶಾಲೆಗೆ ಹೋಗೋ ಮಕ್ಕಳು ಎಲ್ಲ ಜೊತೆಗೆ ಹೋಗ್ತಾರಲ್ಲ, ಆ ರೀತಿ ಇಡೀ ನಮ್ಮ ಚಿತ್ರತಂಡ ಜೊತೆ ಸ್ನೇಹಿತರಾಗಿ, ಸಹೋದರರಾಗಿ, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ನಾನೊಬ್ಬ ಟೀಮ್ ಮ್ಯಾನೇಜರ್ ಆಗಿ ಯಾವುದೇ ಒಂದು ಕ್ಷಣದಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಕ್ಷಮಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಿರ್ತೀನಿ. ಧನ್ಯವಾದಗಳು ಸರ್. ಎಲ್ಲ ದೊಡ್ಡ ನಟರು ಕೂಡ ಇಲ್ಲಿ ಬಂದು ಇದೀಗ ಅವರ ಒಂದು ಅನಿಸಿಕೆಗಳನ್ನ ಹಂಚ್ಕೊಂಡ್ರು. ಎಷ್ಟೇ ದೊಡ್ಡ ನದಿ ಆಗ್ಲಿ ಅಥವಾ ಚಿಕ್ಕ ನದಿ ಆಗ್ಲಿ ಕೊನೆಗೆ ಸಮುದ್ರವನ್ನೇ ಸೇರೋ ರೀತಿ ದೊಡ್ಡ ನಟರು ಈ ಸಂಭವಾಮಿ ಯುಗೆ ಅನ್ನುವಂತಹ ಚಿತ್ರತಂಡ ಸಮುದ್ರವನ್ನ ಸೇರಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳು ಇದುವರೆಗೂ ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ. ಮುಂದಿನದಾಗಿ ಈ ಒಂದು ವಿಡಿಯೋ ಸಾಂಗ್ ಅನ್ನ ನೋಡಿದ್ವಿ. ಅದರ ಲಿರಿಸಿಸ್ಟ್ ಅಂದ್ರೆ ಸಾಹಿತ್ಯವನ್ನ ಬರೆದಿರುವಂತಹ ಅರಸು ಅಂತಾರೆ ಅವರು. ಹಾಗೆ ಈ ಒಂದು ಹಾಡನ್ನ ಹಾಡಿರುವಂತಹ ಸ್ಪರ್ಶ RK ಮೇಡಮ್ ವೇದಿಕೆ ಮೇಲೆ ಬರಬೇಕು. ಅವ್ರ ಜೊತೆನಲ್ಲಿ ಈ ಒಂದು ಚಿತ್ರದ ಎಡಿಟರ್ ಆಗಿರುವಂತಹ, ಸಂಕಲನಕಾರರಾಗಿರುವಂತಹ ರವೀಶ್ ಆತ್ಮಾರಾಮ್, ಹಾಗೆ VFX ಮಾಡಿರುವಂತಹ ಪ್ರಸನ್ನ KS ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಹಿನ್ನೆಲೆ ಸಂಗೀತಗಾರರಾಗಿರುವಂತಹ ಫ್ರಾಂಕ್ಲಿನ್ ರಾಕಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಪರ್ಶ RK, ಗಾಯಕಿ ಮತ್ತು ಕಂಠದಾನ ಕಲಾವಿದೆ. ಸಂಭವಾಮಿ ಯುಗೆ ಚಿತ್ರದ ನಿರ್ದೇಶಕರು ಚೇತನ್ ಸರ್ ಫೋನ್ ಮಾಡಿ ಈ ಥರ ಒಂದು ಹಾಡಿದೆ, ನಕಾಶ್ ಅಜೀಜ್ ಅವ್ರು ಹಾಡ್ತಿದ್ದಾರೆ, ಅವ್ರ ಜೊತೆ ಹಾಡಬೇಕು ಅಂತ ಕೇಳ್ಕೊಂಡಾಗ ತುಂಬ ಸಂತೋಷದಿಂದ ಒಪ್ಕೊಂಡೆ. ಇವತ್ತೇ ಆ್ಯಕ್ಚುಲಿ ಹಾಡಿದ್ಮೇಲೆ ಇವತ್ತೇ ಕೇಳ್ತಾ ಇರೋದು ಹಾಡನ್ನು. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಹಾಡಿನ ಹಿಂದೆ ಕೆಲಸ ಮಾಡಿರುವಂತಹ ಅಷ್ಟು ಜನ, ಕೊರಿಯೋಗ್ರಫರ್ ಆಗಿರ್ಬೋದು ಮತ್ತು ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಕಲರ್ಫುಲ್ಲಾಗಿ ಮೂಡಿ ಬಂದಿದೆ ಸಾಂಗು. ಹೆಚ್ಚು ಮೆಲಡೀಸ್ ಹಾಡ್ತಾ ಇದ್ದೆ. ಇದು ಒಂದು ಟಪಾಂಗುಚಿ ಸ್ಟೈಲಲ್ಲಿರುವಂಥ ಸಾಂಗು. ಸೊ ಥ್ಯಾಂಕ್ ಯು ಚೇತನ್ ಸರ್ ಮತ್ತು ಪ್ರೊಡ್ಯೂಸರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂಗೀತ ನಿರ್ದೇಶಕರಾದಂಥ ಪುರಾನ್ ಸರ್ಗೂ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಸೊ ಆಲ್ ದ ಬೆಸ್ಟ್ ಚಿತ್ರತಂಡಕ್ಕೆ. ಇದೇ ಜೂನ್ 21ಕ್ಕೆ ಚಿತ್ರ ಬಿಡುಗಡೆ ಆಗ್ತಿದೆ.
ಸೊ ನನ್ನ ಹಾಡು ಕೂಡ ಹಿಟ್ ಆಗಲಿ ಅಂತ ನಾನು ಆಶಿಸ್ತಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಫ್ರಾಂಕ್ಲಿನ್ ರಾಕಿ ಅಂತ. ನಾನು ಈ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ವರ್ಕ್ ಮಾಡಿದ್ದೀನಿ. ಮೊದಲನೇದಾಗಿ ನಮ್ಮ ಡೈರೆಕ್ಟ್ರು ಚೇತನ್ ಸರ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ DOP ರಾಜು ಬ್ರೋ, ಅವರೇ ಈ ಸಿನಿಮಾ ಅವ್ರ ಕಡೆಯಿಂದ ಈ ಸಿನಿಮಾ ಇದು ಮಾಡಿದ್ರು. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರವೀಶ್ ಆತ್ಮಾರಾವ್. ಸೊ ನಾನೊಂದು 19 ಸಿನಿಮಾ ಎಡಿಟ್ ಮಾಡಿದ್ದೀನಿ. ಅದರಲ್ಲಿ ತುಂಬ ವಿಭಿನ್ನವಾದಂಥ ಸಿನಿಮಾ ಇದು. ಮೊದಲನೇದಾಗಿ ನಾನು ಡೈರೆಕ್ಟರ್ ಸರ್ ಚೇತನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೆಲಸ ಕೊಟ್ಟಂತಹ DOP ಸರ್ ರಾಜು ಸರ್ಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ರಾಜು ಸರ್ ಜೊತೆ ನಾನು ಬೇರೆ ಮೂವಿಗಳಲ್ಲಿ ಮಾಡಿದ್ದೀನಿ. ನನಗೆ ಸಂಭವಮಿ ಯುಗೆ ಯುಗೆ ರಾಜು ಸರ್ದಂಥ ಫುಟೇಜ್ ಅಂತ ಗೊತ್ತಾಗ ನಾನು ಮುಂಚೆ ಕನ್ಫರ್ಮ್ ಆಗಿತ್ತು, ಯಾಕಂದರೆ ಫುಟೇಜ್ ತುಂಬ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಎಲ್ಲ DOPನೂ ಕೂಡ ಎಡಿಟರ್ ಪಕ್ಕನೇ ಬಂದುಬಿಟ್ಟು ಕೆಲಸ ಮಾಡಿಸಲ್ಲ. ಬಟ್ ರಾಜು ಸರ್ ರಫ್ ಎಡಿಟಿಂಗಿಂದ ಹಿಡಿದು ಫೈನಲ್ ಔಟ್ವರೆಗೂ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮಾರ್ಗದರ್ಶನ ಕೊಟ್ಟು ಔಟ್ಪುಟ್ ತುಂಬ ನೀಟಾಗಿ ಬಂದಿದೆ. ಹಾಗೆ ಚೇತನ್ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಭಯಂಕರ ಇದೆ ಎಕ್ಸ್ಪೀರಿಯನ್ಸ್. ಮಧ್ಯಾಹ್ನ 1-2 ಗಂಟೆಗೆ ಪ್ರೊಡ್ಯೂಸರ್ ಹೇಳಿದ್ದಾರೆ ಟೆಕ್ನಿಷಿಯನ್ಸ್ಗೆ ಏನೂ ಕಡಿಮೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸ್ಟುಡಿಯೋ ಹಿಂದ್ಗಡೆ ಗ್ರಾಮೀಣ ಬಿರಿಯಾನಿ ಅಂತಿದೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಮೇಯಿಸ್ಬಿಡೋದು. ಆಮೇಲೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಬಲಿನೇ. ಇನ್ನು 6 ಗಂಟೆ ಸೂರ್ಯೋದಯ ಆದರೂ ಕೂಡ ಲಾಸ್ಟ್ ಪೋಸ್ಚರ್ ಹೆಂಗಿರ್ತಿತ್ತು ಅಂದರೆ ಸೊ ಹಿಂಗಿರ್ತಾ ಇತ್ತು. ಅಂದರೆ ಹಿಂಗೆ ಕೂರ್ಸೋವರೆಗೂ ಅವರು ಕಟ್ ಮಾಡಿಸ್ತಾನೆ ಇರ್ತಿದ್ರು. ಹಾಗೆ ಫೈನಲ್ ಔಟ್ಪುಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ದಯವಿಟ್ಟು ಈ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಆ್ಯಂಡ್ ಜೈ ಸರ್ ಬಗ್ಗೆ ತುಂಬಾ ಹೇಳಬೇಕು. ಅದ್ರಲ್ಲಿ ಒಂದು ಹೇಳ್ತೇನೆ, ಏನಂತಂದರೆ ಫಿಲಮ್ ಎಡಿಟ್ ಆಗಬೇಕಾದ್ರೆ ಹೀರೋಸ್ ಬಂದು ಅದು ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳ್ತಾರೆ. ಬಟ್ ಜೈ ಸರ್ದು ಸ್ಲ್ಯಾಂಗ್ ಹೆಂಗಿದೆ ಅಂದರೆ, ರವೀಶ್ ಅದು ಸ್ವಲ್ಪ ಅದು ಅಂದರೆ ಬೈಯಂಗಿಲ್ಲ, ಅವರು ಸ್ವಲ್ಪ ಅಂತಾರೆ, ಅಲ್ಲಿಗೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಇದು ಇಷ್ಟ ಆಗಿಲ್ಲ ಅಂತ. ಸೊ ಈ ರೀತಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನ್ನ ಎಡಿಟಿಂಗ್ ಸ್ಟುಡಿಯೋ ಬಂದು ಕಿಂಗ್ಸ್ ಫ್ರೇಮ್ ಅಂತ, ಇದರ ಮಾಲೀಕರಾದಂತಹ ವಿಜಯ್ ಸಿಂದಗಿ ಅವರು ನನ್ನನ್ನು ನಂಬಿ ಈ ಅವಕಾಶವನ್ನು ಕೊಟ್ಟಿರುವಂತಹ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಪ್ರಸನ್ನ ಅಂತೇಳಿ ನನ್ನ ಹೆಸರು. ನಾನು ಈ ಸಿನಿಮಾದಲ್ಲಿ ಫಸ್ಟು VFX ಮತ್ತು ಡಬ್ಬಿಂಗು, ಪೋಸ್ಟರ್ ಡಿಸೈನು ಮಾಡಿರೋದು. ತುಂಬ ಖುಷಿ ಆಯಿತು ಅವ್ರ ಜೊತೆ, ಎಲ್ಲ ಟೀಮ್ಗಳ ಜೊತೆ ಕೆಲಸ ಮಾಡಿ. ಯಾಕಂದರೆ ಒಂದಷ್ಟು ಜನ ಬರೋರು. ಡಬ್ಬಿಂಗ್ ಮಾಡೋ ಟೈಮಲ್ಲಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ಯಾಕಂದರೆ ಎಲ್ಲರೂ ಅಂದರೆ ಒಂದು ಬೈಯೋದು ಅದು ಇದು ಇರುತ್ತೆ. ಆ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಯಾಕಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ ಇದರಲ್ಲಿ. ಯಾಕಂದರೆ ನಾನು ಮೊದಲು ಅಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಡಬ್ಬಿಂಗ್ ಫಸ್ಟ್ ಮಾಡಿದ್ದು. ತುಂಬ ಖುಷಿ ಇತ್ತು ನನಗೆ ಕೆಲಸ ಮಾಡೋದಕ್ಕೆ. ಮತ್ತು VFX ಮತ್ತು ಪೋಸ್ಟರ್ ಡಿಸೈನ್ ಎಲ್ಲ ನನಗೆ ಇಷ್ಟ ಆಯಿತು. ಯಾಕಂದರೆ ನಾನು ಈ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಇದೆ ಪೋಸ್ಟರ್ ಡಿಸೈನಲ್ಲಿ. ಇದಕ್ಕೂ ಮುಂಚೆ ಒಂದಷ್ಟು ಮಾಡಿದ್ದೆ, ಬಟ್ ಖುಷಿ ಆಯಿತು. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ರಾಜು ಸರ್ ಅವರು ಕೂಡ ತುಂಬ ಹೆಲ್ಪ್ ಮಾಡೋದು. ಅಂದರೆ ಡಬ್ಬಿಂಗ್ ಟೈಮಲ್ಲಿ ಎಲ್ಲ ಎಲ್ಲರೂ ಜೊತೆಗಿದ್ದು ಸಪೋರ್ಟ್ ಮಾಡಿದರು. ಮತ್ತು ನಿರ್ದೇಶನ ತಂಡ ಅವರು ಕೂಡ ಎಲ್ಲರೂ ಸಪೋರ್ಟ್ ಮಾಡಿದರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಮತ್ತು ಕಿಂಗ್ಸ್ ಫ್ರೇಮ್ ಸ್ಟುಡಿಯೋಲ್ಲಿ ನಾವು ವರ್ಕ್ ಮಾಡೋದು. ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ತಮಗೂ ಕೂಡ ಧನ್ಯವಾದಗಳು, ತಮ್ಮ ಒಂದು ಅನಿಸಿಕೆಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಇಲ್ಲಿ ಮುಂದಿನದಾಗಿ ಈ ಒಂದು ಚಲನಚಿತ್ರದ ಏನು ನಾವು ಹೀರೋಯಿನ್ ಹಾಗೆ ಅವ್ರ ಜೊತೆನಲ್ಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಎಲ್ಲರೂ ಇದ್ದಾರೆ. ಸೊ ಅವ್ರನ್ನ ಕೂಡ ಮಾತಾಡಿಸುವಂತಹ ಸಮಯ ಇದೀಗ. ಮುಂದಿನದಾಗಿ ಚಿತ್ರದಲ್ಲಿ ಇರುವಂತಹ ಅಶೋಕ್ ಕುಮಾರ್ ಸರ್ ಹಾಗೆ ಮಧುರಾ ಗೌಡ ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀರಾ, ನಿಮ್ಮ ಅನುಭವಗಳು ಏನಿತ್ತು ಚಿತ್ರತಂಡದ ಜೊತೆ ಅಂತ ಹೇಳಿ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾದವರಿಗೆ, ಪ್ರೆಸ್ ಅವರಿಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಿಮ್ಮದೊಂದು ಟೈಮ್ನ ನಮಗೆ ಕೊಟ್ಟು ನಮ್ಮ ಲಾಂಚ್ ದಿನ ನೀವು ಬಂದಿರೋದು ತುಂಬ ಖುಷಿ ಇದೆ. ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ನಮ್ಮ ಟೀಮ್ ಮೇಲೆ, ನಮ್ಮ ಫಿಲಮ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಮೋರೋವರ್ ನಾನು ಪರ್ಸ್ನಲಾಗಿ ಏನು ಹೇಳಬೇಕಂದ್ರೆ, ನಾನು ಇವಾಗ ತಾನೇ ಇಂಡಸ್ಟ್ರಿಗೆ ಕಾಲಿಡ್ತಾ ಇರೋದು ಈ ಮೂವಿಯಿಂದ. ಸೊ ಮುಂದೇನೂ ನನಗೆ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿರುತ್ತೆ. ಆಬ್ವಿಯಸ್ಲಿ ನೀವೇ ಜನರಿಗೆ ತಲುಪ್ಸೋಕ್ಕೆ ನೀವೇ ತಲುಪಿಸ್ಬೇಕು. ಸೊ ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಬೇಕು ಅಂತ ಎಲ್ಲನೂ ಕೇಳ್ಕೊಳ್ತೀನಿ. ಎಲ್ಲ ಮೀಡಿಯಾದವರು, ಪ್ರೆಸ್ ಅವರು ಎಲ್ಲರೂ ಕೇಳ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಬಂದಿರೋಂಥ ಎಲ್ಲ ಗೆಸ್ಟ್
ಆರ್ಟಿಸ್ಟ್ಗಳು, ಡಿರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ರೆಡ್ ಡ್ರಮ್ ಡೈರೆಕ್ಟರ್ ಕೂಡ ನನಗೋಸ್ಕರ ಬಂದಿದ್ದೀರಾ, ತುಂಬ ಥ್ಯಾಂಕ್ ಯು. ಆ್ಯಂಡ್ ಎಂಟೈರ್ ಟೀಮಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಆದ ಪ್ರತಿಭಾ ಮ್ಯಾಮ್ ಆ್ಯಂಡ್ ದಿನೇಶ್ ಸರ್, ತುಂಬ ಥ್ಯಾಂಕ್ ಯು. ಇವ್ರದ್ದು ಮೇನ್ ಇಂಟೆನ್ಷನ್ಸ್ ಏನಿತ್ತಂದರೆ ಯಾರೇ ಸೆಟ್ಟಲ್ಲಿ ಇದ್ರೂ ಫುಲ್ ಸಫಿಷಿಯೆಂಟಾಗಿ ಎಲ್ಲ ಇರಬೇಕು ಆ್ಯಂಡ್ ಎಲ್ಲರೂ ಕಂಫರ್ಟೇಬಲ್ ಆಗಿರಬೇಕು ಅಂತ ಒಂದೇ ಇಂಟೆನ್ಷನ್ಸ್ ಇದ್ದಿದ್ದು. ಆ್ಯಂಡ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್ ತುಂಬ ಕಂಫರ್ಟೇಬಲ್ ಆಗಿದ್ವಿ, ತುಂಬ ಖುಷಿ ಆಗಿದ್ವಿ. ಶೂಟಿಂಗ್ ಎಲ್ಲ ಮುಗಿಯುವಾಗ ಅನಿಸ್ತಾ ಇತ್ತು ಮೈ ಗಾಡ್ ಈಗ ಮುಗಿದೋಯ್ತಲ್ಲ ಇನ್ನು ಯಾವಾಗ ಅಂತ ಅನಿಸ್ತಾ ಇತ್ತು. ಸೊ ನಮಗೊಂದು ಆ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಮೇನ್ ಆಗಿ ನನ್ನ ಡೈರೆಕ್ಟರ್ ಚೇತನ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ತುಂಬ ಟು ಬಿ ಆನೆಸ್ಟ್ ವೆರಿ ಶೈ ಪರ್ಸನ್, ಅವರು ಮಾತು ಆಡಲ್ಲ ಆ ಥರ ಇದ್ದಿದ್ದು. ನನಗೆ ಸ್ಟೋರಿ ಕೂಡ ಜಸ್ಟ್ ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದರು, ಬಿಕಾಸ್ ನಾನು ನನ್ನ ಹೋಮ್ ಟೌನ್ ಕೂರ್ಗಲ್ಲಿದ್ದೆ ಆವಾಗ. ವಿಲೇಜ್ ಬೇಸ್ ಸ್ಟೋರಿ ಅಂದ ತಕ್ಷಣ ನಾನಿದು ಮಾಡಲೇಬೇಕು ಅಂತಿತ್ತು, ಬಿಕಾಸ್ ನನಗೊಂದಿತ್ತು ಲಾಂಚ್ ಆಗುವಾಗ ಒಂದು ಹಳ್ಳಿ ಥರ ಔಟ್ಲುಕ್ಕಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ನನಗೆ ಮೇನಾಗಿ ಈ ರೋಲ್ ಚೂಸ್ ಮಾಡೋಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಚೇತನ್ ಸರ್ ನನಗೆ ಪ್ರಾಪರಾಗಿ ಗೈಡ್ ಮಾಡಿ, ನೀವು ಇದು ಚೂಸ್ ಮಾಡಿ, ನೀವು ಮೂವಿ ಶೂಟಿಂಗ್ ಎಲ್ಲ ಮುಗಿಲಿ, ಅದಾದಮೇಲೆ ನೀವು ಏನು ಔಟ್ಪುಟ್ ನೋಡ್ತಿರಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದರು. ಸೊ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್ ಔಟ್ಪುಟ್ಟು ನೋಡಿದೆ ಆ್ಯಂಡ್ ತುಂಬ ಸ್ಯಾಟಿಸ್ಫೈ ಆಗಿದೆ. ಆ್ಯಂಡ್ ತುಂಬ ಥ್ಯಾಂಕ್ ಯು, ನನಗೆ ಇದೇ ರೋಲ್ ಚೂಸ್ ಮಾಡಿಸಿದ್ದಕ್ಕೆ ತುಂಬ ಥ್ಯಾಂಕ್ ಯು ಚೇತನ್ ಸರ್. ಆ್ಯಂಡ್ ನಿಮಗೆ 1000 ಟೆನ್ಷನ್ಸ್ ಇರುತ್ತೆ, ಅದೆಲ್ಲ ಬಿಟ್ಟು ನಮ್ಮ ಸ್ಟೇ ಆಗಲಿ ಫುಡ್ ಆಗಲಿ ಇವೆಲ್ಲ ನಿಮಗೆ ಏನು ಕಂಫರ್ಟೇಬಲ್ ಆಗಿದೆಯಾ ಅಂತ ಅದನ್ನು ಅವ್ರು ನೋಡ್ಕೊಳ್ತಾ ಇದ್ರು. ಬಿಕಾಸ್ ನಾನು ನನ್ನ ಮಮ್ಮಿ ಇಬ್ಬರು ಇದ್ವಿ ಎಂಟೈರ್ ಶೂಟಲ್ಲಿ. ಸೊ ಎಲ್ಲ ಥರದ ಆಲ್ರೌಂಡರ್ ಥರ ಚೇತನ್ ಸರ್ ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಮೈ ಕೋ ಆ್ಯಕ್ಟರ್ಸ್ ಆದ ನಿಶಾ, ಅಶೋಕ್ ಆ್ಯಂಡ್ ಜೈ. ಕೋ ಆ್ಯಕ್ಟರ್ಸ್ ಅಂತ ಹೇಳೋಕ್ಕಿಂತ ದೇ ವರ್ ಮೋರ್ ಲೈಕ್ ಫ್ರೆಂಡ್ಸ್. ಏನೇ ಇದ್ರೂ ನಾನು ಹೇಳ್ಕೋಬೋದಿತ್ತು. ಆ್ಯಂಡ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಎಲ್ಲ. ಜೇ ಅಂತೂ ಇಸ್ ವೆರಿ ನೈಸ್, ಸೀನ್ ಸೆಟ್ಟಿಗೆ ಬರುವಾಗ ಇಸ್ ವೆರಿ ನೈಸ್, ಆ್ಯಕ್ಟಿಂಗಲ್ಲಿ ಎಕ್ಸ್ಟ್ರೀಮ್ಲಿ ಗುಡ್. ಆ್ಯಂಡ್ ಅದು ಬಿಟ್ಟು ಈ ವಾಸ್ ವೆರಿ ಕಾಮ್, ವೆರಿ ನೈಸ್. ಆ್ಯಂಡ್ ನಿಶಾ ಈಸ್ ಮೋರ್ ಲೈಕ್ ಅ ಫ್ರೆಂಡ್. ಸೊ ಯಾವಾಗಲೂ ಹೆಲ್ಪ್ ಮಾಡ್ತಾಯಿದ್ರು, ಏನೇ ಪ್ರಾಬ್ಲಮ್ ಇದ್ರು ಮೇಕಪ್ಪಲ್ಲಾಗಲಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಯಿದ್ದು. ಆ್ಯಂಡ್ ಅಶೋಕ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಬೇಕು, ಇವರು ತಮಿಳಲ್ಲಿ ಆಲ್ಮೋಸ್ಟ್ 20 ಮೂವೀಸ್ ಮಾಡಿದವರು. ಆ್ಯಂಡ್ ನಾನು ಇವಾಗ ತಾನೇ ನನ್ನ ಸೆಕೆಂಡ್ ಮೂವಿ ಇದು. ಇವ್ರ ಜೊತೆ ನನ್ನ ಪೇರ್ ಯಾವಾಗೆಲ್ಲ ಇರ್ತಾ ಇತ್ತು ನಂಗೆ ಯಾವಾಗಲೂ ತುಂಬ ನರ್ವಸ್ ಆಗೋದು. ಇವರು ಅಷ್ಟು ಚೆಂದ ಹೇಳ್ತಾರೆ, ಇವರು ಪ್ರಾಪರ್ ಕನ್ನಡನೂ ಮಾತಾಡಲ್ಲ, ಬಟ್ ಸ್ಟಿಲ್ ಏನೇ ಸ್ಕ್ರಿಪ್ಟ್ ಕೊಟ್ರು ಒಂದೊಂದು ಪೇಜ್ ಇರಲಿ 2 ಪೇಜ್ ಇರಲಿ ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೆ ಇವ್ರ ಲೆವೆಲಲ್ಲಿ ರೀಚ್ ಆಗಿ ಇವ್ರ ಜೊತೆ ಒಂದು ಪ್ರಾಪರಾಗಿ ಆ್ಯಕ್ಟ್ ಮಾಡಬೇಕು, ಇವ್ರಿಗೇನು ಡಿಸಪಾಯಿಂಟ್ ಮಾಡಬಾರ್ದು ಅಂತ ನಂದು ಯಾವಾಗಲೂ ಇತ್ತು. ಸೊ ಆ್ಯಂಡ್ ಅದು ಅಷ್ಟು ಮಾಡಿದ್ದಕ್ಕೆ ಔಟ್ಪುಟ್ಟಲ್ಲಿ ನಮ್ಮದು ಪೇರ್ ತುಂಬ ಕ್ಯೂಟಾಗಿ ಬಂದಿದೆ, ನೋಡಿದ್ರೆ ಫುಲ್ ಖುಷಿ ಆಗುತ್ತೆ ಇವಾಗ ಆ್ಯಕ್ಚುಲಿ ನಮ್ಮ ಹಾರ್ಡ್ ವರ್ಕಿಗೆ. ಸೊ ಯು ಆರ್ ಜಸ್ಟ್ ಅಮೇಝಿಂಗ್. ಆ್ಯಂಡ್ ನಾನು ರಾಜು ಸರ್ ಬಗ್ಗೆ ಡೆಫಿನೆಟ್ಲಿ ಹೇಳಬೇಕು, ಬಿಕಾಸ್ ನಾವಿಲ್ಲಿ ಏನು ಚೆನ್ನಾಗಿ ಕಾಣ್ತೀವಿ, ನಾವು ನೋಡ್ಬಿಟ್ಟು ಐ ಆಮ್ ಲುಕಿಂಗ್ ಬ್ಯೂಟಿಫುಲ್ ಅಂತ ಏನು ನೋಡ್ತೀವಿ, ಸೊ ಈ ಆ್ಯಂಗಲಲ್ಲಿ ಇವಳು ಚೆನ್ನಾಗಿ ಕಾಣ್ತಾಳೆ, ದಿಸ್ ಇಸ್ ಬೆಟರ್ ದ್ಯಾನ್ ದಿಸ್ ಅಂತ ರಾಜು ಸರ್ ಆಬ್ವಿಯಸ್ಲಿ ಎಲ್ಲ ಶೂಟ್ ಮಾಡಿ ಯಾವುದೇ ಒಂದು ಸೆಲೆಕ್ಟ್ ಮಾಡಬೇಕು ಇದೆಲ್ಲ ಮಾಡಿರ್ತಾರೆ. ಸೊ ಇಫ್ ವಿ ಆರ್ ಲುಕಿಂಗ್ ಬ್ಯೂಟಿಫುಲ್ ಹಿಯರ್, ಆಲ್ ದಿ ಕ್ರೆಡಿಟ್ಸ್ ಗೋಟ್ಸ್ ಟು ರಾಜು ಸರೇ. ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಎಂಟೈರ್ ಟೀಮಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾ ಹಿಂದೆ ನಿಂತು ಯಾರ್ಯಾರು ವರ್ಕ್ ಮಾಡಿರ್ತಾರೋ ಎಲ್ಲರೂ, ಟೆಕ್ನಿಷಿಯನ್ಸ್ ಆಗಲಿ ಎಡಿಟರ್ಸ್ ಆಗಲಿ, ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅಂಬರೀಷ್ ಕೂಡ. ನಾನು ಎಂಟೈರ್ ಮೂವಿಯಲ್ಲಿ ನಂಗೆ ಯಾವಾಗಲೂ ಅವ್ರು ಸಪೋರ್ಟಿವ್ ಆಗಿದ್ದರು. ಸೊ ಕಾಸ್ಟ್ಯೂಮ್ಸ್ ಆಗಲಿ ಮೇಕಪ್ ಆಗಲಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲಿದ್ದು ನಾನಿನ್ನು ಮುಂದೆ ಇನ್ನೂ ಜಾಸ್ತಿ ಮೂವೀಸ್ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತೀನಿ. ಆ್ಯಂಡ್ ನಮ್ಮ ಮೂವಿಗೆ ನೀವೆಲ್ಲ ಥಿಯೇಟರ್ಸಲ್ಲಿ ಬಂದು ನೋಡಿ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್. ಚೆನ್ನಾಗಿದ್ದೀರಾ ನೀವು? The 2 things I learned first when I came to Karnataka. ಚೆನ್ನಾಗಿದ್ದೀರಾ? ಊಟ ಆಯ್ತಾ? And I think we've been waiting here for a long time. Thanks to all the people for your time, effort and inclination and blessings to this team. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಕುಮಾರ್ ಬಾಲಕೃಷ್ಣನ್ AKB. ಕನ್ನಡದಲ್ಲಿ ಇದಕ್ಕೆ ಮುಂದೆ ಐ ಹ್ಯಾವ್ ಡನ್ ಅ ಫಿಲ್ಮ್ ಕಾಲ್ಡ್ ಇಮೇಲ್ ರಾಗಿಣಿ ದ್ವಿವೇದಿ ಜೊತೆ. ಬಟ್ ಪರ್ಸ್ನಲಿ ಐ ಫೀಲ್ ಇದು ನನ್ನ ಮೊಟ್ಟ ಮೊದಲ ಸಿನಿಮಾ. ಏನಂದರೆ ದಿಸ್ ಇಸ್ ದ ಫಸ್ಟ್ ಹಾರ್ಡ್ ಕೋರ್ ಫುಲ್ ಟು ಕನ್ನಡ ಫಿಲ್ಮ್. ನನಗೆ ಕನ್ನಡ ಪೂರ್ತಿಗೂ ಗೊತ್ತಿಲ್ಲ, ಐ ನೀಡ್ ಟು ಕನ್ಫೆಸ್. ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ. ಇನ್ಕಮಿಂಗ್ಲೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಔಟ್ ಗೋಯಿಂಗ್ಲೂ ಪ್ರಾಬ್ಲಮ್ ಅಂತೀವಿ. ಬಟ್ ಐ ಥಿಂಕ್ ದ ಪೀಪಲ್ ಆಫ್ ಕರ್ನಾಟಕ, ದ ಟೀಮ್ ಮೇಡ್ ಮೀ ಫೀಲ್ ಲೈಕ್ ಅ ಕನ್ನಡಿಗ. In all due respect, thanks for making me feel at home.
ನನಗೆ ಇಟ್ಸ್ ನಾಟ್ ಅ ಯು ಆ್ಯಕ್ಚುಲಿ ನೀಡ್ ಟು ಕ್ಲಾಪ್ ಫಾರ್ ದ ಟೀಮ್. Okay, coming to Sambhavami Yuge Yuge, as we know, Kurukshetra ke मैदान में Lord Krishna had told through the Bhagavad Gita. But ಈ ಮೂವಿలో ನನ್ನ ಕ್ಯಾರೆಕ್ಟರ್ ಹೆಸರು Bikla Krishna. Bikla Krishna, and Krishna is incomplete without Arjuna. And my heartfelt wishes to Jay Shetty, may this movie bring in lots of success to you, brother. Lots and lots of success to you. God bless you. And Parth ki Sarathi Krishna, अदावद अर्जुन की सारथी कृष्णा, बट ये फिल्म की सारथी, ये फिल्म की ड्राइवर इज द डायरेक्टर चेतन चंद्रशेखर शेट्टी गारू. We are the horses, he is the driver. And in the Ratha, first of all, thank you Chetan sir, because for choosing me for this film, for having confidence that I'll do the part. Only when you get a platform you can prove. Thanks for giving me the platform, sir. Next, if he's the driver, we have a Ratha, the whole Ratham, and that is the producers, the foundation of this film, Pratibha ma'am, Pratik brother, Naresh sir's blessings, and ee Rathalo there is one more important chakra which makes the production move, the executive producer Dinesh Rajan sir. I am like one of the, probably the Dwajastambha, the Hanumanji who was there along, but Sambhavami Yuge Yuge is a new age Mahabharata. Thanks to my fellow actors, it was wonderful working with Nisha, awesome working with Madhura, and all the other friends also. Few of them were not here. Sidhu Mandya, Gilli Nati, Chetan Durga. I loved him in Hostel Udguru Beka Gidare. Super काम किया था, अच्छा किया था. And then Amrisha, who was part of the direction department as well, and one of our friends. I think we all got together. This is not an audio release function for me. This is a family function for me. I was really happy to meet everyone back in the team. And with seniors, we have Pramod Shetty sir, Sudharani ma'am. I think there is a plethora of actors. Very sweet of Venkatesh Prasad Garu, Bajrangi Bhaijan. I call him Bajrangi Bhaijan. There is Bajrangi Prasanna. He looks like Anjaneya himself. Rajendra Kran sir, respected director Victory Vasu sir, and a plethora of actors. There's Bhavya ma'am, who is, we have a nice, I don't want to reveal anything about the story, but it's lovely to work with people who are the principal, rector, dean of the school, and I'm only entering as UKG, pre-KG. And the first step low, I feel I need the blessings, our team needs the blessings of all in the press and the media fraternity. Nim Asirvada, nim support, nim blessings, nim encouragement, namge beku. And as I start this, I think it's fair enough to also say that I start seeking the blessings of the Rajkumar family, Puneet Anna. It was very nice. In fact, we shot at the Kantirava studio. It was a blessing for me. Imagine, you know nobody in Karnataka, and the Kannada field invites and respects you and loves you. You know, back in Chennai, people say, Tamil they'll say one thing, Vandara Vazhvippum Tamilagam, which means whoever comes to Tamil Nadu invites and accepts them. The same can be said about Karnataka. With so much love and adulation, they have accepted, and there's no other demarcation from which state you belong, what language you speak. If you're talented, you can do your work well, and you're a team player, you're in. And thank you for giving me that space. Next time the speech will be properly full to in Kannada, I assure you. But the main thing that you need to cover is Sambhavami Yuge Yuge from 21st June in theatres. Please, Nim Asirvada, we need you to come as families. It's a family entertainer. It has lots of twists and turns. It's a wonderfully made film. And please keep blessing us and the entire team. Thank you so much. And ma'am, you need to be my Kannada teacher. Thank you. ಥ್ಯಾಂಕ್ ಯು ಮ್ಯಾಮ್, ಮತ್ತೆ ಥ್ಯಾಂಕ್ ಯು ಸರ್. ನೀವು ಕನ್ನಡನ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮಿಸ್ಟರ್ ಬಿಕ್ಕಲ್ ಕೃಷ್ಣ.
ಆ್ಯಂಡ್ ಅದ್ರ ಜೊತೆ ನಾನು 4 ಲ್ಯಾಂಗ್ವೇಜ್ ಮಾತಾಡಿರೋಂಥ ಏಕೈಕ ಪ್ರತಿಭೆ ಯಾರಾದ್ರೂ ಇದ್ರೆ ಅದು ಅಶೋಕ್ ಕುಮಾರ್ ಸರ್ ಅವರು ಈ ವೇದಿಕೆ ಮೇಲೆ. ಹಾಗೆ ನಿಮ್ಮ ಕರ್ನಾಟಕದ ಬಗ್ಗಿನ ಪ್ರೀತಿ ಹಾಗೂ ಕನ್ನಡ ಪ್ರೀತಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮುಂದಿನದಾಗಿ ನಮ್ಮ ಈ ಒಂದು ಸಿನಿಮಾದ ನಾಯಕ ನಟರಾಗಿರುವಂತಹ ಜಯ ಶೆಟ್ಟಿ ಹಾಗೆ ನಾಯಕ ನಟಿಯಾಗಿರುವಂತಹ ನಿಶಾ ರಾಜ್ಪೂತ್ ಜೊತೆನಲ್ಲಿ ಹಿಮಾಲಯದಂಗೆ ನಿಂತ್ಕೊಂಡು ಎಷ್ಟೇ ಬಿರುಗಾಳಿ ಬಂದ್ರು ಅಲ್ಲಾಡದಲ್ಲೇ ಈ ಒಂದು ಸಿನಿಮಾನ ನಿಮ್ಮೆಲ್ಲರ ಮುಂದೆ ತಂದಿರುವಂತಹ ಪ್ರೊಡ್ಯೂಸರ್ ಮೇಡಮ್ ಪ್ರತಿಭಾ ಮೇಡಮ್, ಹಾಗೆ ಈ ಸಿನಿಮಾದ ಕಾರ್ಯಕಾರಿ ನಿರ್ಮಾಪಕರಾಗಿರುವಂತಹ ದಿನೇಶ್ ರಾಜನ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು. ಹಾಗೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ, ನನ್ನ ಹೆಸರು ಜೈ ಶೆಟ್ಟಿ. ಇದು ನನ್ನ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಬಂದು 1975 ಅಂತ, ಹೋದ ವರ್ಷ ಫೆಬ್ರವರಿಯಲ್ಲಿ ರಿಲೀಸ್ ಆಯಿತು. ಹಾಗೆ ನಾನೊಂದು ಚಿಕ್ಕದಾಗಿ ಹೇಳಲೇಬೇಕು, ಈ ಮೂವಿ ಹೇಗೆ ಶುರುವಾಯಿತು ಅಂತೇಳಿ. ಆ್ಯಕ್ಚುಲಿ ಚೇತನ್ ಅವರು ನನ್ನ ಕ್ಲೋಸ್ ಫ್ರೆಂಡ್ ಆಗಿರಲಿಲ್ಲ, ಅವರು ನನ್ನ ಫ್ರೆಂಡ್ನ ರೂಮ್ಮೇಟ್ ಆಗಿದ್ದರು. ನಮ್ಮ ಫ್ರೆಂಡ್ ಸಿಕ್ಕಾಗಲ್ಲ ಯಾವಾಗಲೂ ಬಂದು ಹೇಳೋರು, ಈ ಥರ ನನ್ನ ರೂಮ್ಮೇಟ್ ಇದ್ದಾರೆ ಚೇತನ್ ಅಂತ, ಬೇಜಾನ್ ಕಥೆಗಳು ಬರೀತಾರೆ, ಬರೆದು ರಾಶಿ ಹಾಕಿಟ್ಟಿದ್ದಾರೆ, ಯಾವುದಾದ್ರು ಒಂದು ನೋಡು ಚೆನ್ನಾಗಿರುತ್ತೆ, ನಿನಗೆ ಹೆಲ್ಪ್ ಆಗತ್ತೆ ಅಂತೇಳಿ. ನಾನು ಆವಾಗಷ್ಟೇ ನಂದು 1975 ಮೂವಿ ಮುಗಿದಿತ್ತು. ಆಮೇಲೆ ಸರಿ ಕತೆ ಕೇಳೋಣ, ತುಂಬ ಕತೆಗಳಿದೆಯಲ್ಲ, ನನಗೆ ಕತೆ ಕೇಳೋದಂದರೆ ತುಂಬ ಇಂಟ್ರೆಸ್ಟಿಂಗ್. ಸರಿ ಅವತ್ತು ನಮ್ಮ ಮನೆಗೆ ಬಂದು ಕತೆ ಹೇಳೋಕ್ಕೆ ಶುರು ಮಾಡಿದ್ರು. ಆಲ್ಮೋಸ್ಟ್ ಒಂದು 5-6 ಕತೆಗಳು ಹೇಳಿದ್ದಾರೆ. ಅಂದರೆ ನನ್ನನ್ನು ನೋಡಿ ಇವನಿಗೆ ಯಾವುದು ಸೂಟ್ ಆಗ್ಬೋದು ಅಂತ ಒಂದಷ್ಟು ಕತೆಗಳು ಹೇಳಿದ್ರು. ಅದರಲ್ಲಿ ಹೇಳ್ತಾ ಹೋದರು. ಆಮೇಲೆ ಅದು ಎಲ್ಲದರಲ್ಲಿ ಒಂದು 5 ಕತೆ ಹೇಳಿದಾಗ ಇದು ಯಾವುದು ಅಷ್ಟೊಂದು ಟಚ್ ಆಗ್ತಾಯಿಲ್ಲ, ಇನ್ನೊಂದು ಏನಾದರೂ ಡಿಫ್ರೆಂಟ್ ಆಗಿರೋದು ಏನಾದರೂ ಹೇಳಿ ಅಂತ ಹೇಳಿದಾಗ, ಆಮೇಲೆ ಲಾಸ್ಟಲ್ಲಿ ಹೇಳಿದ್ದ ಕತೆ ಸಂಭಾಮಿ ಹೀಗೆ. ಅಲ್ಲಿಂದ ಶುರುವಾಗಿ ಆಮೇಲೆ ಸರಿ ಕತೆ ರೆಡಿ ಇದೆ, ಡೈರೆಕ್ಟ್ ರೆಡಿ ಇದ್ದಾರೆ, ನಾನು ರೆಡಿ ಇದ್ದೀನಿ, ನೆಕ್ಸ್ಟ್ ಬೇಕಾಗಿರೋದು ಪ್ರೊಡ್ಯೂಸರ್. ಆಮೇಲೆ ನೆಕ್ಸ್ಟ್ ಪ್ರೊಡ್ಯೂಸರ್ ಹತ್ರ ಹೋಗಿ ನಾವು ಕತೆ ಹೇಳಿದಾಗ ಫಸ್ಟ್ ಒಂದು 10-15 ನಿಮಿಷ ಕತೆ ಕೇಳಿದ್ರು. ಕೇಳಿದ ತಕ್ಷಣ ಹಾಂ ಚೆನ್ನಾಗಿದೆ, ಸರಿ ಮಾಡಿರಿ, ಎಷ್ಟಾಗತ್ತೆ ಅಂತ ಕೇಳಿದ್ರು. ಆಮೇಲೆ ನಾವು ಕತೆ ಹೋಗಿ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಅವ್ರು ಒಪ್ಕೊಂಡಿರೋದು ಆ್ಯಕ್ಚುಲಿ ನಿಜವಾಗ್ಲೂ ನಮ್ಮ ಲಕ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಏನಂದರೆ, ಆವಾಗಲೇ ಅವರು ಚೀತನ್ ಒಂದು ದೊಡ್ಡ ಬಜೆಟ್ ಮೂವಿ ಕೈ ಹಾಕಿದರು. ಅದನ್ನ ಮಧ್ಯದಲ್ಲಿ ನಾವೊಂದು ಕತೆ ಹೇಳಿದಾಗ ಇದನ್ನು ಒಪ್ಕೊಂಡಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಶುರುವಾಗಿ ಇವತ್ತು ರಿಲೀಸ್ ತನಕ ಬಂದು ನಿಂತಿದೆ. ಸೊ ಅವರ ದೊಡ್ಡ ಸಪೋರ್ಟ್ ಇಲ್ದೇ ಈ ಥರ ಈ ಶಾರ್ಟ್ ಪೀರಿಯಡಲ್ಲಿ ನಾವು ರಿಲೀಸ್ಗೆ ತರೋಕ್ಕಾಗ್ತಾ ಇರಲಿಲ್ಲ. ತುಂಬ ಧನ್ಯವಾದಗಳು ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್, ಪ್ರತಿಭಾ ಮೇಡಮ್ಗೆ. ಹಾಗೆ ಈ ಚಿತ್ರದಲ್ಲಿ ನನ್ನ ಪಾತ್ರ ಏನು ಅಂತ ಒಂದು ಹೇಳಬೇಕಾಗತ್ತೆ. ಏನಂದರೆ ಕೆಲವರು ಕನ್ಫ್ಯೂಸ್ ಆಗ್ತಾಯಿದ್ರು, ಇದು ಏನೋ ಕೃಷಿ ಅಥವಾ ರೈತರ ಬಗ್ಗೆ ಇರೋ ಕಥೆನೋ ಏನೋ ಅಂತೇಳಿ. ಆದರೆ ನಿಜವಾಗ್ಲೂ ರೈತರ ಬಗ್ಗೆನೂ ಇದೆ. ಬಟ್ ಇದರಲ್ಲಿ ನನ್ನ ರೋಲ್ ಬಂದು ಏನಂದರೆ, ನಮ್ಮ ತಾಯಿ ಬಂದು ಒಬ್ಬರು ಕುರುಡಿಯಾಗಿರ್ತಾರೆ. ಅವ್ರಿಗೆ ಅವ್ರ ಹಸ್ಬೆಂಡು ಮೋಸ ಮಾಡಿ ಎಲ್ಲ ಓಡೋಗಿರ್ತಾರೆ, ಏನಕ್ಕೆಂದರೆ ಕುರುಡಿ ಗೊತ್ತಾಗಲ್ಲ ಅಂತೇಳಿ. ಆವಾಗ ತಾಯಿ ಏನು ಮಾಡೋದಂತ ಗೊತ್ತಾಗದೆ ಅವರು ನನ್ನ ಊರು ಇದು ಅಂತ ಒಂದು ಊರ ಹೆಸರು ಹೇಳಿರ್ತಾರೆ. ಆ ಊರನ್ನ ಹುಡ್ಕೊಂಡು ಆ ಊರಿಗೆ ಬಂದಾಗ ಅಲ್ಲಿ ಎಲ್ಲರ ಹತ್ರ ಕೇಳಿದಾಗ ಇಲ್ಲ ಆ ಥರದ್ದು ಯಾರೂ ಇಲ್ಲ ಅಂತ ಹೇಳಿದಾಗ ತಾನು ಮೋಸ ಹೋಗಿದ್ದೀನಿ ಅಂತ ಅವಾಗ ಗೊತ್ತಾಗತ್ತೆ. ಸೊ 2 ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಒಂದು ಊರಿಗೆ ಬಂದಾಗ ಅಲ್ಲಿ ನೆಲೆನಿಲ್ಲಕ್ಕೆ ಜಾಗ ಇಲ್ಲದಾಗ ಆ ಊರಿನವರು ಅವನಿಗೆ ಇರೋದಕ್ಕೆ ಜಾಗ ಎಲ್ಲ ಕೊಟ್ಟು ಅವ್ರಿಗೆ ಒಂದು ಜೀವನ ಕೊಡ್ತಾರೆ ಆ ಊರು. ಸೊ ಅದರಿಂದಾಗಿ ಹುಡುಗ ಬೆಳೆದು ದೊಡ್ಡವನಾದ್ಮೇಲೆ ಈ ಊರಿಗೆ ಏನಾದರೂ ಮಾಡಬೇಕು ಅನ್ನೋದು ಆಶೆ ಒಂದು ಇರುತ್ತೆ, ತಾಯಿದು ಆಗಿರುತ್ತೆ. ಸೊ ಆವಾಗ ನೆಕ್ಸ್ಟ್ ಅಲ್ಲಿ ಇನ್ನೇನು ಮಾಡ್ಬೋದಂತ ಯೋಚನೆ ಮಾಡಬೇಕಾದ್ರೆ ಪಂಚಾಯತಿ ಪ್ರೆಸಿಡೆಂಟ್ ಆದರೆ ಚೆನ್ನಾಗಿರುತ್ತೆ ಅಂತ ತಾಯಿನೇ ಸಜೆಸ್ಟ್ ಮಾಡ್ತಾರೆ. ಸೊ ಆವಾಗ ಅಲ್ಲಿ ಅದೇ ಪಾತ್ರಕ್ಕೆ ಬರ್ತಾ ಇದ್ದೀನಿ. ಅಲ್ಲಿ ಬಂದು ಪಂಚಾಯತಿ ಪ್ರೆಸಿಡೆಂಟ್ ಆಗಿ ಆಮೇಲೆ ನೆಕ್ಸ್ಟ್ ಏನೇನು ಫೇಸ್ ಮಾಡ್ತಾನೆ ಅನ್ನೋದು ಈ ಚಿತ್ರದ ಒಂದು ಕಥೆ ಆಗಿದೆ. ಹಾಗೆ ನಾನು ಇದರಲ್ಲಿ ಆ್ಯಕ್ಚುಲಿ ಇವತ್ತು ಈ ರಿಲೀಸ್ ಆಗಿರೋ ಸಾಂಗ್ ಬಗ್ಗೆ ನಾನು ಹೇಳಲೇಬೇಕು. ಏನಂದರೆ ಶೂಟೆಲ್ಲ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೇಳಿ. ಇದರಲ್ಲಿ ಮಾಸ್ಟರ್ ಬಂದು ಗೀತಾ ಮಾಸ್ಟರ್, ಕೊರಿಯೋಗ್ರಾಫರ್
ಆ್ಯಕ್ಚುಲಿ ನೋಡೋದಕ್ಕೆ ಹೆಂಗ್ಸ್ ಅಂದರೆ ಕೂಲ್ ಆಗಿರ್ತಾರೆ, ಕಾಮ್ ಆಗಿರ್ತಾರೆ ಅಂತ ಎಲ್ಲ ಅಂದ್ಕೊಂಡಿರ್ಬೋದು. ಬಟ್ ಅವರು ಸೆಟ್ಟಿಗೆ ಬಂದರೆ ಎಲ್ಲರೂ ಹೇಳೋರು ಬಂದ್ಬಿಡುತ್ತೆ 2 ಕೊಂಬು ಚುಚ್ಚಿಬಿಡ್ತಾರೆ ಅಂತೇಳಿ. ಹೆಂಗೆ ಅಂದರೆ 2 ದಿನದಲ್ಲಿ ನಾವು ಸಾಂಗ್ ಶೂಟ್ ಮುಗಿಸಿದ್ವಿ. 2 ನಿಮಿಷನೂ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ನಡೀರಿ ಅವ್ರ ಕೈಲೊಂದು ಚಾಟಿ ಬರೋದು ಬಾಕಿ ಇತ್ತೇನೋ, ಹಂಗೆ ಓಡಿಸಿ 2 ದಿನ ಸಾಂಗ್ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ರು. ಹಾಗೆ ಸೆಕೆಂಡ್ ಡೇ ಬಂದು ಅವತ್ತು ನನ್ನ ಬರ್ಡೇ ಇದ್ದಿತ್ತು. ಸೊ ಈವ್ನಿಂಗ್ ಎಲ್ಲ ಒಂದು ಡಿನ್ನರ್ ಕೂತ್ಕೊಂಡಿದ್ವಿ. ಆವಾಗಲೇ ಸಾಂಗ್ ಎಡಿಟ್ ಆಗಿ ರೆಡಿಯಾಗಿ ಬಂದು ನೋಡಿದಾಗ ನಮಗೆ ಎಲ್ಲೆಲ್ಲೋ ಕರ್ಕೊಂಡೋಗಿ ಹಿಂಗೆ ಇನ್ನೊಂದು ಸ್ಟೆಪ್ಪು ಇದೆಲ್ಲ ಮಾಡಿಸ್ತಾ ಇದ್ರು. ಆಮೇಲೆ ಲಾಸ್ಟಲ್ಲಿ ಔಟ್ಪುಟ್ ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಷ್ಟು DI ಆಗದೇನೆ ಅಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು, ಅಷ್ಟು ರಿಚ್ನೆಸ್ಸು ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ತುಂಬ ಖುಷಿ ಆಯಿತು. ಸೊ ಹಾಗೆ ಈ ಟೀಮಲ್ಲಿ ಪ್ರೊಡ್ಯೂಸರ್ ಜೊತೆಗೆ ಎಲ್ಲ ಟೆಕ್ನಿಷಿಯನ್ ಸಮೇತ ಪ್ರತಿಯೊಬ್ಬರು ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಯಾರು ದುಡ್ಡು ತೊಗೊತಾ ಇದ್ದೀನಿ, ಇಷ್ಟೇ ಕೆಲಸ ಮಾಡಬೇಕು, ಅಷ್ಟೇ ಮಾಡಬೇಕು, ಟೈಮ್ ಸೆನ್ಸ್ ಆಗಲಿ ಆ ಥರ ಏನು ಯೋಚನೆ ಮಾಡ್ದೇ ಕಂಪ್ಲೀಟ್ ಎಫರ್ಟ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಟೀಮಲ್ಲಿದ್ದಂಥ ಎಲ್ಲ ಆರ್ಟಿಸ್ಟು ಸಮೇತ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ದರು. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಲೋ, ಶುಭ ಸಂಜೆ ಎಲ್ಲರಿಗೂ. ನಾನು ನಿಶಾ ರಾಜ್ಪೂತ್ ಅಂತ. ನಾನು ಹುಟ್ಟಿರೋದು ಕರ್ನಾಟಕ ಅಲ್ಲಿ ಬಿಜಾಪುರ್, ಅಂದರೆ ಬೆಳೆದಿರೋದು ಕಾಲೇಜ್ ಸ್ಕೂಲ್ ಎಲ್ಲ ಮಾಡಿದ್ದು ಬಾಂಬೆಯಲ್ಲಿ. ಹಾಗಾಗಿ ನನ್ನ ಕನ್ನಡ ಸ್ವಲ್ಪ ಇಲ್ಲಿ ಅಲ್ಲಿ ಆಗ್ಬೋದು. ಆ ಥರ ಇದ್ದರೆ ಪ್ಲೀಸ್ ಅಡ್ವಾನ್ಸಲ್ಲಿ ಸಾರಿ ಹೇಳ್ತಾ ಇದ್ದೀನಿ. ಸಂಭವಾಮಿ ಯುಗೆ ಯುಗೆ. I think this movie already has a blessing of Krishna on all of us. ಅದಕ್ಕೆ ನಾವು ಇಲ್ಲಿ ಇವತ್ತು ನಿಂತಿದ್ದೀವಿ. ಇದು ಮೂವಿ ಕಂಪ್ಲೀಟ್ ಆಗಿದೆ, ರಿಲೀಸಿಗೂ ಬಂದಿದೆ. ದರ್ಸ್ ಅ ರೀಸನ್, ಯಾಕಂದರೆ ಮೇಲ್ಗಡೆ ಯಾರಂದರೆ ಇದ್ದಾರೆ, ಅವ್ರು ನೋಡ್ತಾ ಇದ್ದಾರೆ, ಅವ್ರ ಬ್ಲೆಸ್ಸಿಂಗ್ ಇದೆ, ಅದಕ್ಕೋಸ್ಕರನೇ. ಸೊ ಐ ವುಡ್ ವಾಂಟ್ ಟು ಸ್ಟಾರ್ಟ್ ಮೈ ಸ್ಪೀಚ್ ಫಸ್ಟ್ ಬೈ ಥ್ಯಾಂಕಿಂಗ್ ಗಾಡ್. ಆ್ಯಂಡ್ ನನ್ನ ಅದರ್ ದೆನ್ ಈ ಅಪಾರ್ಚುನಿಟಿ ನನಗೆ ಹೇಗೆ ಸಿಕ್ತಂದರೆ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಪಾರ್ಚುನಿಟಿ. ನಾನು 9 ಇಯರ್ಸಿಂದ ಮಾಡಲಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಕರ್ನಾಟಕ ಅಲ್ಲಿ ಬಂದು ನಮ್ಮ ಸ್ಯಾಂಡಲ್ವುಡಲ್ಲಿ ಇಲ್ಲಿ ಬಂದು ಏನಂದರೆ ಮಾಡಬೇಕಂತ ನಂದು ಕನಸಿತ್ತು. ಆ ಕನಸಿಗೆ ಅದು ಸೀಡಿತ್ತು ಅಷ್ಟೇ. ಅದಕ್ಕೆ ನೀರು ಹಾಕಿ ಸನ್ಲೈಟ್ ಕೊಟ್ಟು ಬೆಳೆಸಿದ್ದು, ಹೆಲ್ಪ್ ಮಾಡಿದ್ದು ಎಲ್ಲರೂ, ಈ ಫುಲ್ ಟೀಮು. ಅದಕ್ಕೆ ಮೇನ್ ಸಪೋರ್ಟ್ ಚೇತನ್ ಸರ್. ನನ್ನ ಕನ್ನಡ ಫಸ್ಟ್ ಫುಲ್ ಬಿಜಾಪುರ್ ಕನ್ನಡ ಇತ್ತು. ಇಟ್ ವಾಸ್ ನಾಟ್ ಪ್ರಾಪರ್ ಕನ್ನಡ. ಅಂದರೆ ಚೇತನ್ ಸರ್ ತುಂಬ ಎಫರ್ಟ್ಸ್ ತೊಗೊಂಡ್ರು, ವರ್ಕ್ಶಾಪ್ಸ್ ಮಾಡಿದ್ರು ನನ್ನ ಜೊತೆ, ನಾನು ಆ್ಯಕ್ಟಿಂಗ್ ಇಂಪ್ರೂವೈಸ್ ಮಾಡಿದ್ದು. ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದಕ್ಕೆ ಅಪಾರ್ಟ್ ಫ್ರಮ್ ದ್ಯಾಟ್ ದ ಹೋಲ್ ಟೀಮ್, ಜೈ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎನ್ ಅಮೇಝಿಂಗ್ ಕೋ ಆ್ಯಕ್ಟರ್. Madhura, thank you for being an amazing friend. I love you. And Ashok, oh my God, these people have become family now. It was just a journey of knowing unknown people, and we all have become so close. ಇವತ್ತು ಎಲ್ಲರಿಗೂ ಇಷ್ಟು ಟೈಮ್ ಆದಮೇಲೆ ನೋಡಿದ್ರೆ ಅದು ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ yeah, I would like to thank you all for being an amazing co-actor. And whenever I needed help ಸೀನಲ್ಲಿ ಇವ್ರು ಎಲ್ಲರೂ ಇದ್ದರು, ಇಲ್ಲಮ್ಮ ಈ ಥರ ಮಾಡಿ, ಇಲ್ಲಮ್ಮ ಆ ಥರ ಮಾಡಿ ಅಂತ ಹೇಳೋಕ್ಕೆ. ಅದಾದಮೇಲೆ ರಾಜು ಸರ್, ಐ ಕಾಲ್ ಹಿಮ್ ಕಾಜು ಸರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅನ್ ಅಮೇಝಿಂಗ್ ಸಪೋರ್ಟ್. ಒಂದು ಕ್ಯಾಮ್ರಾಮ್ಯಾನ್ ಅಂತ ಹೇಳಿದ್ರೆ ನಮಗಿರುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್, ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಇಲ್ಲ ಅಂತ, ಮೇಕಪ್ ಚೆನ್ನಾಗಿದೆ, ಟಚಪ್ ಚೆನ್ನಾಗಿದೆ, ಹೇರ್ ಚೆನ್ನಾಗಿದೆ ಅಂದರೆ ಯಾವ್ದು ಆ್ಯಂಗಲಿಂದ ನಾವು ಚೆನ್ನಾಗಿ ಕಾಣಿಸ್ತೀವಿ ಕ್ಯಾಮ್ರಾ ಸರಿಗೆ ಜಾಸ್ತಿ ಗೊತ್ತಿರುತ್ತೆ. ಸೊ ಆಗಿಂದ ಯಾವಾಗೂ ಬರೋದು ಇಲ್ಲ, ಇದು ಅವ್ರ ಹೇರ್ ಪ್ರಾಪರ್ ಇಲ್ಲ, ಮೇಕಪ್ ಪ್ರಾಪರ್ ಇಲ್ಲ, ಚೆನ್ನಾಗಿ ಮಾಡಿ ಅಂತ ಅವ್ರು ಗೈಡ್ ಮಾಡಿ ನಾವು ಹೇಗೆ ಚೆನ್ನಾಗಿ ಕಾಣಿಸ್ಬೇಕಂತ ಅವ್ರು ಗೈಡ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ಜರ್ನಿ ಈಸಿ ಆಗಿರಲಿಲ್ಲ ಒಬ್ವಿಯಸ್ಲಿ. ಆ್ಯಸ್ ಐಮ್ ಅ ನಾನ್ ಡಾನ್ಸರ್, ನಂಗೆ ಡಾನ್ಸ್ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ಅಂದರೆ ಗೀತಾ ಮ್ಯಾಮ್, ಐ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ರಂಜಿತ್ ಸರ್, ಟು ಯು ಆಲ್ಸೋ ಥ್ಯಾಂಕ್ ಯು ಸೋ ಮಚ್. ಅವ್ರು ನನಗೆ ಅಷ್ಟು ಕಷ್ಟಪಟ್ಟು ಎಲ್ಲ ಡ್ಯಾನ್ಸ್ ಸ್ಟೆಪ್ಸ್ ಕಳಿಸಿ ಎಲ್ಲ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆಲ್ಸೋ. ಆ್ಯಂಡ್ ಯಾ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಾಜಲಕ್ಷ್ಮಿ ಪ್ರೊಡಕ್ಷನ್ಸ್. They have been a huge blessing, as all the artists have already mentioned it. ಒಂದು ಆಶೀರ್ವಾದ ಇರಬೇಕು ಪ್ರೊಡ್ಯೂಸರ್ಸ್ ಅಂದರೆ. ಅವ್ರು ನಮ್ಮ ಜೊತೆ ಇದ್ದರು, ಅವ್ರ ಫುಲ್ ಸಪೋರ್ಟ್ ಇತ್ತು ನಮಗೆ.
ಯಾವುದು ನಾವು ಕೇಳಿದ್ರೆ ಇಲ್ಲ ಅಂತ ಯಾರೂ ಹೇಳಿಲ್ಲ. ಇದು ನಿಮ್ಗೆ ಬೇಕಲ್ವಾ ಅಮ್ಮ ಅಂತ ಹೇಳ್ಕೊಟ್ಟಿದ್ದಾರೆ ಅವರು. ದೇರ್ ವರ್ ಸಮ್ ಟೈಮ್ಸ್ ವೇರ್ ವಿ ಡಿಂಟ್ ಆಸ್ಕ್ ಆ್ಯಂಡ್ ದೇ ಹ್ಯಾವ್ ಆಲ್ರೆಡಿ ಗಿವನ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಪ್ರತಿಭಾ ಮ್ಯಾಮ್ ಆ್ಯಂಡ್ ದಿನೇಶ್ ಸರ್. ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಜಾಲಿ ಪರ್ಸನ್. ಅವ್ರ ಕ್ಯಾರೆಕ್ಟರ್ನು ನೋಡಿದ್ರೂ ಅವ್ರ ಪ್ರೊಡ್ಯೂಸರ್ ಅಂತ ನಿಮಗೆ ಅನ್ಸಲ್ಲ. ಈವನ್ ಹಿ ಈಸ್ ಪ್ಲೇಡ್ ಅ ಕ್ಯಾರೆಕ್ಟರ್ ಇನ್ ಅ ಮೂವಿ. ಅಂದರೆ ಬಿಹೈಂಡ್ ದ ಸೀನ್ಸ್ ಯೂಸ್ ಟು ಕಮ್ ಇಸ್ ಲೈಕ್, ಲಿಸನ್ ಐ ಆಮ್ ಡೂಯಿಂಗ್ ಫೈನ್, ಲಿಸನ್ ಮೈ ಮೇಕಪ್ ಇಸ್ ಫೈನ್. Like he used to do all that comedy and he is a jolly person like that. So ee movie alli tumba good memories adave. Obviously the food needs to have salt and chili also in that. So adu atara nam journey illi tanka bandide. Please ellaru 21st June ಗೆ ಬನ್ನಿ. ನಾವು ಹೊಸಬ್ರು ಈ ಇಂಡಸ್ಟ್ರಿಯಲ್ಲಿ, ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಹೊಸಬ್ರು ಬಂದಿದ್ದಾರೆ. ನ್ಯೂ ಮೀಡಿಯಾ ಅವರಿಗೆ ಇಷ್ಟು ಗ್ರೋ ಮಾಡಿದ್ದೀರಾ, ಅದು ನಿಮ್ಮ ಹೆಲ್ಪಿಂದ. ಯಾಕಂದರೆ ಒಂದು ಕಲಾ ನೋಡಿದಾದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಯಾರು ಟ್ಯಾಲೆಂಟೆಡ್ ಇದ್ದಾರೆ, ಯಾರಿಗೆ ಮೇಲ್ಗಡೆ ತೊಗೊಂಡು ಹೋಗಬೇಕು ಅಂತ. ನೀವು ಎಲ್ಲರೂ ಬನ್ನಿ, ನಮ್ಮ ಮೂವಿ ನೋಡಿ, ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಗಿವ್ ದ ವರ್ಡ್ ಫಾರ್ವರ್ಡ್ ಆ್ಯಂಡ್ ಗಿವ್ ಯೋರ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟಿಗೆ ಮಾಧ್ಯಮ ಮಿತ್ರರಾಗೆ ಪತ್ರಿಕಾ ವರ್ಗದವರಿಗೂ ನಮಸ್ಕಾರ. ಇವರದೆಲ್ಲ ಕೆಲಸ ಮುಗಿಸಿ ನಿಲ್ಲಿಸಿದ್ದಾರೆ, ಇನ್ನಿರೋದು ನಿಮ್ಮ ಕೆಲಸ. ಪ್ಲೀಸ್ ಇದೆಲ್ಲ ಜನರಿಗೂ ಇದನ್ನು ತಲುಪಿಸಿ. ಹಾಗೆ ಇಲ್ಲಿ ಬಂದಿರುವ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು. ಹಾಗೆ ಆಡಿಯೋನ ರಿಲೀಸ್ ಮಾಡಿದ ಶ್ರುತಿ ಹರಿಹರನ್ ಅವರಿಗೂ ನನ್ನ ಅಭಿನಂದನೆಗಳು. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಚೇತನ್ ಸರ್ ತುಂಬ ಚೆನ್ನಾಗಿ ಹೇಗೆ ಸ್ಟೋರಿ ಹೇಳಿದಾರ ಅದೇ ರೀತಿ ಪರದೆಯಲ್ಲಿ ಮಾಡಿ ತೋರಿಸಿದ್ದಾರೆ. ಪ್ಲೀಸ್ ಇವರೆಲ್ಲ ಹೊಸೊಬ್ರು ಅಂತ ಯಾರು ನೆಗ್ಲೆಕ್ಟ್ ಮಾಡಬೇಡಿ, ಹೋಗಿ, ಕತೆ ತುಂಬ ಚೆನ್ನಾಗಿದೆ. ಹಾಗೆ ನನ್ನ ಎಲ್ಲ ತಂಡಕ್ಕೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. Basically I want to say an apology. My Kannada is not fluent, but I'll try to talk. Let me start with Rajalakshmi Entertainment, which is a big banner. Jay Shetty joteli, this is my second movie. 1975 ನಲ್ಲಿ ಆಕ್ಟ್ ಮಾಡಿದ್ದೀನಿ. ಸಂಭವಮಿ ಯುಗಕ್ಕೆ when the story came through Jay and director sir, ಒಂದು ಚಿಕ್ಕ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ವಾಟ್ ಎವರ್ ದೇ ಡಿಸ್ಕಸ್ಡ್ ಕೊಟ್ಟಿದ್ದೀವಿ. ನಮ್ಮ ಹೀರೋ ಹೇಳ್ತಾ ಇರುವಾಗ ಅವ್ರ ಮಧ್ಯದಲ್ಲಿ ಬ್ಲೈಂಡ್ ಆಗಿದ್ದು ಊರಿಗೆ ಬಂದಮೇಲೆ ದಟ್ಸ್ ವೆನ್ ದೇ ಫೌಂಡ್ ದಿನೇಶ್ ಆನ್ ದಿ ಏಜ್ ಎಲ್ಡರ್ಲಿ ವಿಲೇಜ್ ಪ್ರೆಸಿಡೆಂಟ್ ಆಗಿ ರೋಲ್ ಮಾಡಿದ್ದೀನಿ. ದೇ ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಐ ಆಮ್ ಹ್ಯಾಪಿ ವಿತ್ ಎವ್ರಿ ಡಿಪಾರ್ಟ್ಮೆಂಟ್. ಐ ವಿಶ್ ಆ್ಯಂಡ್ ರಿಕ್ವೆಸ್ಟ್ ಒನ್ ಆ್ಯಂಡ್ ಆಲ್ ಹೂ ಆರ್ ಹಿಯರ್, ದ ಮೀಡಿಯಾ fraternity, to come with the families and watch the movie and give your support. This is not over here. We are also producing the Cheetah movie, which is in post-production. This is just a first step from our side. We are looking forward for the media support. Note support into request ಮಾಡ್ಕೊಳ್ತೀವಿ. Thank you. ಥ್ಯಾಂಕ್ ಯು. ಲಾಸ್ಟಿಗೆ ಒಂದ್ಸಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ನಾನು ಆ್ಯಕ್ಚುಲಿ ಮರ್ತಿದ್ದೆ. ಸೊ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪುನೀತ್ ರಾಮೇಗೌಡ ಆಗಿರ್ಬೋದು, ಶಿವರಾಮ್ ಆಗಿರ್ಬೋದು, ಜೀವನ್ ಆಗಿರ್ಬೋದು, ಅಂಬಿ, ಮಹೇಶ್, ನವೀನ್ ಎಲ್ಲರೂ ನನ್ನ ಜೊತೆ ನಿಂತು ಕೊನೆಯವರೆಗೂ ಕೆಲಸ ಮಾಡಿದ್ದಾರೆ. ಅವರಿಗೂ ನಾನು ಥ್ಯಾಂಕ್ಸ್ ಹೇಳೋದು ಮರ್ತಿದ್ದೆ. ಹಾಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಎಲ್ರಿಗೂ. ಸೊ ಇವತ್ತು ಬಂದಿರೋರು ಎಲ್ರಿಗೂ, ಮಾಧ್ಯಮ ಮಿತ್ರರನ್ನ ಹಿಡಿದು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತಿಲ್ಲಿ ಸೇರಿರೋದ್ರಿಂದ ಈ ಕಾರ್ಯಕ್ರಮನೂ ಚೆನ್ನಾಗಾಯ್ತು. ಸೊ ಎಲ್ರಿಗೂ ಧನ್ಯವಾದಗಳು.